ಹಲೋ ಗಾಯ್ಸ್, ಇವತ್ತು ನಾವು ನೋಡ್ತಾ ಇರೋ ಮೂವಿ ಒಂದು ಸೂಪರ್ ನ್ಯಾಚುರಲ್ ಹಾರರ್ ಮೂವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಏನಪ್ಪಾ ಅಂದ್ರೆ, ನಮ್ಮ ಹೀರೋಗೆ ಒಂದು ಬಿಲ್ಡಿಂಗ್ ನ ನೋಡ್ಕೊಳ್ಳೋದಕ್ಕೆ ಈ ಒಂದು ಕೆಲಸ ಸಿಗುತ್ತೆ. ಆದ್ರೆ ಆ ಬಿಲ್ಡಿಂಗ್ ಒಳಗಡೆ ಒಂದು ಮಿರರ್ ಇರುತ್ತೆ. ಆದ್ರೆ ನೋಡಿದ್ರೆ ಆ ಒಂದು ಮಿರರ್ ಒಳಗಡೆ ಒಂದು ಸ್ಪಿರಿಟ್ ಇರುತ್ತೆ, ಒಂದು ಆತ್ಮ ಇರುತ್ತೆ. ಆ ಒಂದು ಆತ್ಮದ ಕೈಲಿ ನಮ್ ಹೀರೋ ತಗ್ಲಾಕೊಂಡ್ಬಿಡ್ತಾನೆ. ಈ ಒಂದು ಸ್ಪಿರಿಟ್ ಇಂದ ನಮ್ ಹೀರೋ ತುಂಬಾ ಪ್ರಾಬ್ಲಮ್ಸ್ ನ ಎದುರಿಸಬೇಕಾಗುತ್ತೆ. ಈ ಪ್ರಾಬ್ಲಮ್ಸ್ ಗಳನ್ನೆಲ್ಲ ಹೇಗೆಲ್ಲ ಎದುರಿಸ್ತಾನೆ, ಆ ಮಿರರ್ ಅಲ್ಲಿರೋ ಸ್ಪಿರಿಟ್ ಯಾವುದು, ಅದ್ ಯಾಕೆ ಅಲ್ಲಿದೆ, ಅದೇಂತಕ್ಕೋಸ್ಕರ ಈ ರೀತಿ ಎಲ್ಲ ಮಾಡ್ತಾ ಇದೆ, ಕೊನೆಗೆ ನಮ್ ಹೀರೋ ಈ ಒಂದು ಸ್ಪಿರಿಟ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಏನನ್ನೆಲ್ಲ ಮಾಡ್ತಾನೆ ಅಂತ ಇವತ್ತು ನಾವು ಈ ಮೂವಿ ನೋಡೋಣ. ಈ ಮೂವಿನ ಕೊನೆವರೆಗೂ ನೋಡಿದ್ರೆ ಈ ಮೂವಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಅಂದಾಗೆ ಈ ಮೂವಿ ಹೆಸರು ಮಿರರ್ ಅಂತ. ಇನ್ನು ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಲ್ಲೇ ಒಬ್ಬ ವ್ಯಕ್ತಿ ತುಂಬಾ ಗಾಬರಿಯಿಂದ ಓಡೋಗ್ತಾ ಇರ್ತಾನೆ. ಓಡೋಗಿ ಸಿಸ್ಟರ್ ಒಂದು ರೂಮ್ ಒಳಗಡೆ ಹೋಗಿ ಡೋರ್ ನ ಕ್ಲೋಸ್ ಮಾಡ್ಕೊಂಡ್ಬಿಡ್ತಾನೆ. ತುಂಬಾ ಭಯದಲ್ಲಿರ್ತಾನೆ ಒಬ್ಬ ವ್ಯಕ್ತಿ. ಆಗ ಇವನಿದ್ದಂತಹ ರೂಮ್ ಒಳಗಡೆ ಕೆಲವು ಡ್ರೆಸ್ಸಿಂಗ್ ರೂಮ್ ಗಳಿರುತ್ತೆ. ಆ ಎಲ್ಲಾ ಡೋರ್ ಗಳು ಕೂಡ ಓಪನ್ ಆಗುತ್ತೆ. ಓಪನ್ ಆದಾಗ ಅಲ್ಲಿ ಎಲ್ಲಾ ಕಡೆ ಮಿರರ್ ಗಳೇ ಇರುತ್ತೆ, ಅಂದ್ರೆ ಕನ್ನಡಿಗಳೇ ಇರುತ್ತೆ. ಹಾಗೆ ಅವನ ಮುಂದೆ ಒಂದು ದೊಡ್ಡ ಕನ್ನಡಿ ಇರುತ್ತೆ. ಅದ್ರ ಮುಂದೆ ಹಾಗೆ ಹೋಗಿ ನಿಂತ್ಕೋತಾನೆ. ನೋಡ್ತಿದ್ದಂಗೆನೆ ಆ ಕನ್ನಡಿ ಹೊಡೆದೋಗೋಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಈ ವ್ಯಕ್ತಿ ಆ ಕನ್ನಡಿಗೆ ತುಂಬಾ ಬೇಡ್ಕೋತಾ ಇರ್ತಾನೆ, ದಯವಿಟ್ಟು ನನ್ಗೇನು ಮಾಡ್ಬೇಡ, ನನ್ಗೆ ಸಾಯೋದಕ್ಕೆ ಇಷ್ಟ ಇಲ್ಲ, ನಾನು ನಿನ್ನ ಬೇಡ್ಕೋತೀನಿ, ನನ್ಗೇನು ಮಾಡ್ಬೇಡ ಅಂತ. ಮತ್ತೆ ಹಾಗೆ ಆ ಕನ್ನಡಿನ ಸಮಾಧಾನ ಮಾಡೋದಕ್ಕೋಸ್ಕರ ಒಂದು ಬಟ್ಟೆಯಿಂದ ಕನ್ನಡಿನ ಹೊರಿಸ್ತಾ ಇರ್ತಾನೆ. ಆಗ ಇದ್ದಕ್ಕಿದ್ದಂಗೆನೆ ಆ ಕನ್ನಡಿಲಿ ಒಂದು ಪೀಸ್ ಹೊಡೆದೋಗ್ಬಿಡುತ್ತೆ. ಇದರಿಂದ ಆ ಒಂದು ಪೀಸ್ ನ ಎತ್ಕೊಳ್ಳಕ್ಕೆ ಅಂತ ಇವನು ಹೋಗ್ತಾನೆ. ನೋಡಿದ್ರೆ ಇವನ ಒಂದು ಬಿಂಬ, ಅಂದ್ರೆ ರಿಫ್ಲೆಕ್ಟ್, ಅದು ಮೂವೇ ಆಗಿರೋದಿಲ್ಲ, ಹಾಗೆ ನಿಂತಿರುತ್ತೆ ಅದು. ಇವನು ಕೂಡ ಆ ಒಂದು ಗ್ಲಾಸ್ ಪೀಸ್ ನ ಎತ್ಕೊಂಡು ಇವನ ಬಿಂಬನ ನೋಡ್ತಾನೆ. ಇವನ್ಗೆ ಒಂಥರ ವಿಚಿತ್ರವಾಗಿ ಕಾಣಿಸ್ತಾ ಇರುತ್ತೆ. ಆಗ ನೆಕ್ಸ್ಟ್ ಸೆಕೆಂಡ್ ಅಲ್ಲೇ ನೋಡಿದ್ರೆ ಇವನು ಒಂದು ಬಿಂಬ, ಅಂದ್ರೆ ರಿಫ್ಲೆಕ್ಟ್, ಆ ಒಂದು ಗ್ಲಾಸ್ ಪೀಸ್ ಇಂದ ತನ್ನ ಕತ್ತನ್ನ ಕುಯ್ಕೊಂಡ್ಬಿಡುತ್ತೆ. ಇವನ್ಗೂ ಕೂಡ ಅವನ್ ಕತ್ತು ಕುಯ್ಕೋತಾ ಇರುತ್ತೆ. ಈ ವ್ಯಕ್ತಿ ತಾನಾಗೆ ಏನು ಗ್ಲಾಸ್ ಪೀಸ್ ಅಲ್ಲಿ ಕುಯ್ಕೋತಾ ಇರೋದಿಲ್ಲ, ಆ ಒಂದು ಕನ್ನಡಿ ಒಳಗಡೆ ಇರೋ ಸ್ಪಿರಿಟ್ ಈ ರೀತಿ ಮಾಡ್ತಾ ಇರುತ್ತೆ. ಇದರಿಂದ ಈ ವ್ಯಕ್ತಿ ಅಲ್ಲೇ ಸತ್ತೋಗ್ಬಿಡ್ತಾನೆ. ಇಲ್ಲಿಂದ ಸೀನ್ ಶಿಫ್ಟ್ ಆಗಿ ನಮ್ಗೆ ನಮ್ ಹೀರೋನು ತೋರಿಸ್ತಾರೆ. ಇವನ ಹೆಸರು ಬೆನ್ ಅಂತ. ನಮ್ ಹೀರೋ ಅಂಡರ್ ಕವರ್ ಡಿಟೆಕ್ಟಿವ್ ಆಗಿರ್ತಾನೆ, ಒಬ್ಬ ಪೊಲೀಸ್ ಆಫೀಸರ್ ಆಗಿರ್ತಾನೆ. ಆದ್ರೆ ಇವನ ಒಂದು ಮಿಸ್ಟೇಕ್ ಇಂದ ಇವನ್ ಜೊತೆನೆ ಕೆಲಸ ಮಾಡ್ತಿರೋ ಇನ್ನೊಬ್ಬ ಡಿಟೆಕ್ಟಿವ್ ಸತ್ತೋಗ್ಬಿಟ್ಟಿರ್ತಾನೆ. ಇದರಿಂದ ಇವನ್ನ ಸಸ್ಪೆಂಡ್ ಮಾಡ್ಬಿಟ್ಟಿರ್ತಾರೆ ಕೆಲಸದಿಂದಾನೆ. ಮತ್ತೆ ನಮ್ ಹೀರೋ ತುಂಬಾ ಡ್ರಿಂಕ್ಸ್ ಮಾಡ್ತಾನೆ. ಅದಲ್ದಲೆ ನಮ್ ಹೀರೋಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಇದನ್ನೆಲ್ಲ ನೋಡೋಕಾಗ್ದಲೆ ಇವರ ಹೆಂಡತಿ ಅಂದ್ರೆ ಆಮಿ, ಇವಳಿಬ್ರು ಮಕ್ಕಳನ್ನ ಕರ್ಕೊಂಡು ಇವನಿಂದ ದೂರ ಬಂದ್ಬಿಟ್ಟಿರ್ತಾಳೆ. ಯಾಕೆಂದ್ರೆ ಅಷ್ಟು ಅಡಿಕ್ಟ್ ಆಗ್ಬಿಟ್ಟಿರ್ತಾನೆ ಇವನ ಎಣ್ಣೆಗೆ. ಇವಾಗ ಇವನು ಸುಧಾರಿಸ್ಕೊಳ್ಳಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆ ಡ್ರಿಂಕ್ಸ್ ನೆಲ್ಲ ಬಿಟ್ಬಿಟ್ಟು ಮತ್ತೆ ನನ್ನ ಹೆಂಡತಿ ಮಕ್ಳ ಹತ್ರ ನಾನು ವಾಪಸ್ ಹೋಗ್ಬೇಕು ಅನ್ಬಿಟ್ಟು ಡ್ರಿಂಕ್ಸ್ ನೆಲ್ಲ ಬಿಟ್ಬಿಟ್ಟು ಮತ್ತೆ ಒಂದು ಹಳೆ ಬೆನ್ ರೀತಿ ಆಗೋಕೆ ಟ್ರೈ ಮಾಡ್ತಾ ಇರ್ತಾನೆ. ಮತ್ತೆ ಆ ಕೆಲಸ ಹೋಗಿರೋದ್ರಿಂದ ಬೇರೆ ಕೆಲಸ ಹುಡುಕೊಳ್ಳೋಣ ಅನ್ಬಿಟ್ಟು ಇವತ್ತು ಒಂದು ಕೆಲಸಕ್ಕೆ ಜಾಯ್ನ್ ಆಗೋದಕ್ಕೆ ಅನ್ಬಿಟ್ಟು ಹೋಗ್ತಾನೆ. ಮತ್ತೆ ಹಾಗೆ ಇರ್ತಂಗೆ ಆಂಜೆಲಾಗೋ ಕೂಡ ನಾನು ಕೆಲಸ ಕೇಳಕ್ ಹೋಗ್ತಾ ಇದ್ದೀನಿ, ಆದಷ್ಟು ಬೇಗ ಬರ್ತೀನಿ ಅನ್ಬಿಟ್ಟು ಹಾಗೆ ಹೊರಟೋಗ್ಬಿಡ್ತಾನೆ. ನಮ್ಮ ಹೀರೋ ಈಗ ಏನ್ ಕೆಲಸಕ್ಕೆ ಜಾಯ್ನ್ ಆಗ್ತಾ ಇದ್ದಾನಪ್ಪ ಅಂದ್ರೆ, ಒಂದು ನೈಟ್ ಟೈಮ್ ಸೆಕ್ಯೂರಿಟಿ ಗಾರ್ಡ್ ಗೆ ಜಾಯ್ನ್ ಆಗ್ತಾ ಇರ್ತಾನೆ. ಅದು ಮೇ ಫ್ಲವರ್ ಅನ್ನೋ ಒಂದು ಬಿಲ್ಡಿಂಗ್ ಅಲ್ಲಿ. ಈ ಬಿಲ್ಡಿಂಗ್ ಗೆ 5 ವರ್ಷ ಹಿಂದೆನೆ ಒಂದು ಬೆಂಕಿ ಅನಾಹುತದಲ್ಲಿ ಇಡೀ ಬಿಲ್ಡಿಂಗ್ ಗೆ ಪೂರ್ತಿ ಸುಟ್ಟು ಹೋಗ್ಬಿಡ್ತು. ಈ ಬಿಲ್ಡಿಂಗ್ ಒಳಗಡೆ ಒಂದು ಸ್ಟೋರ್ ಇತ್ತು, ಅಂದ್ರೆ ಈ ಬಟ್ಟೆಗಳಾಗಿರ್ಬೋದು, ಕಾಸ್ಮೆಟಿಕ್ ಆಗಿರ್ಬೋದು, ಪ್ರತಿಯೊಂದು ವಸ್ತುಗಳು ಕೂಡ ಈ ಒಂದು ಮೇ ಫ್ಲವರ್ ಅಲ್ಲಿ ತುಂಬಾ ಫೇಮಸ್ ಆಗಿತ್ತು ನ್ಯೂಯಾರ್ಕ್ ಅಲ್ಲಿ ಒಂದು ಟೈಮ್ ಅಲ್ಲಿ. ಆದ್ರೆ ಇದಕ್ಕಿದ್ದಂಗೆ ಇದಕ್ಕೆ ಬೆಂಕಿ ಬಿದ್ಬಿಟ್ಟು ಇಡೀ ಬಿಲ್ಡಿಂಗ್ ಗೆ ನಾಶ ಆಗೋಗ್ಬಿಟ್ಟಿತ್ತು. ಇಲ್ಲಿ ಲಾರೆನ್ಸ್ ಅನ್ನೋ ಒಬ್ಬ ವ್ಯಕ್ತಿ, ಇವನು ಕೂಡ ಸೆಕ್ಯೂರಿಟಿ ಗಾರ್ಡ್, ಆದ್ರೆ ಇವನು ಡೇ ಟೈಮ್ ಮಾಡ್ತಾನೆ, ನಮ್ಮ ಹೀರೋ ನೈಟ್ ಟೈಮ್ ಮಾಡ್ತಾನೆ. ಈ ಲಾರೆನ್ಸ್ ಈ ಬಿಲ್ಡಿಂಗ್ ನ ಒಂದು ಹಿಸ್ಟ್ರಿನ ಹೇಳ್ತಾ ಹೋಗ್ತಾನೆ. ಈ ಬಿಲ್ಡಿಂಗ್ ನ ಕಟ್ಟೋಕ್ಕಿಂತ ಮುಂಚೆ ಸೆಂಟ್ ಮ್ಯಾಥ್ಯೂ ಅನ್ನೋ ಒಂದು ಹಾಸ್ಪಿಟಲ್ ಇರುತ್ತೆ. ಅದು 1952 ಅಲ್ಲಿ ಕ್ಲೋಸ್ ಆಗಿ ಹೋಗ್ಬಿಡುತ್ತೆ. ಅದಾದ್ಮೇಲೆ ಮೆರಿಡಿತ್ ಅನ್ನೋ ಒಂದು ಫ್ಯಾಮಿಲಿ ಈ ಒಂದು ಜಾಗನ ತಗೊಂಡು ಈ ಮೇ ಫ್ಲವರ್ ಅನ್ನೋ ಬಿಲ್ಡಿಂಗ್ ನ ಕಟ್ಟಿದ್ದಾರೆ. ಆದ್ರೆ ಬಿಲ್ಡಿಂಗ್ ಮೇಲೆ ಇನ್ನು ಕೇಸ್ ನಡೀತಾನೆ ಇದೆ. ಇನ್ಶೂರೆನ್ಸ್ ಪಡ್ಕೊಳ್ಳೋಕೆ ಟ್ರೈ ಮಾಡ್ತಾನೆ ಇದ್ದಾರೆ, ಇನ್ನು ಕೇಸ್ ಸಕ್ಸಸ್ ಆಗಿಲ್ಲ ಅಂತ. ಮತ್ತೆ ನಮ್ಮ ಹೀರೋ ಗಿಲ್ಲಿ ಏನ್ ಕೆಲಸ ಅಂತಾನು ಕೂಡ ಹೇಳ್ತಾನೆ. ಪ್ರತಿ 2 ಗಂಟೆಗೂ ನೀನು ಈ ಒಂದು ಬಿಲ್ಡಿಂಗ್ ಒಳಗಡೆ ಬಂದ್ಬಿಟ್ಟು ಎಲ್ಲಾನು ಕೂಡ ಕ್ಲೀನ್ ಆಗಿ ಚೆಕ್ ಮಾಡ್ಬಿಟ್ಟು ಮತ್ತೆ ವಾಪಸ್ ಹೋಗ್ಬೇಕು ಅಂತ. ನಿನಗಿಂತ ಮುಂಚೆ ಗ್ಯಾರಿ ನನ್ನೊಬ್ಬ ಇಲ್ಲಿ ಕೆಲಸ ಮಾಡ್ತಿದ್ದ, ಆದ್ರೆ ಅವನು ಇದ್ದಕ್ಕಿದ್ದಂಗೆ ಕಾಣಿಸ್ತಾ ಇಲ್ಲ, ಕೆಲಸ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ, ಅದಕ್ಕೋಸ್ಕರ ನಿನ್ನ ಹೈಯರ್ ಮಾಡಿದೀವಿ. ಮತ್ತೆ ನಮ್ ಹೀರೋ ಅಲ್ಲಿರೋ ಕನ್ನಡಿಗಳನ್ನೆಲ್ಲ ನೋಡ್ತಾನೆ, ತುಂಬಾ ಪಳಪಳ ಅಂತ ಇರ್ತವೆ. ಇದೇನಿದು ಎಲ್ಲ ಕೂಡ ನಾಶ ಆಗೋಗ್ಬಿಟ್ಟಿದೆ, ಕನ್ನಡಿಗಳು ಮಾತ್ರ ಯಾಕೆ ಇಷ್ಟೊಂದು ಸೇಫ್ ಆಗಿದೆ ಅಂತ ಕೇಳಿದಾಗ ಏನ್ ಗೊತ್ತಿಲ್ಲ, ಈ ಗ್ಯಾರಿ ಇನ್ನೊಂದು ಯಾವಾಗ್ಲೂ ಕೂಡ ಈ ಕನ್ನಡಿನ ಯಾವಾಗ್ಲೂ ಹೊರಸಾನೆ ಇರ್ತಾನೆ, ಈ ಕನ್ನಡಿಗಳನ್ನ ಮಾತ್ರ ತುಂಬಾ ಕ್ಲೀನ್ ಆಗಿ ಇಟ್ಕೊಂಡಿದ್ದ ಅಂತ. ಮತ್ತೆ ಬೆನ್ನು ನೈಟ್ ಟೈಮ್ ಅಲ್ಲಿ ಎಲ್ಲಿರ್ಬೇಕು ಅಂದ್ಬಿಟ್ಟು ಆಚೆಗಡೆ ಒಂದು ಕ್ಯಾಬಿನ್ ರೀತಿ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಇದೇ ನೋಡು ನಿನ್ ಜಾಗ, ಇಲ್ಲೇ ಇರಬೇಕು, ಪ್ರತಿ 2 ಗಂಟೆಗೂ ಹೋಗಿ ಒಂದ್ಸಲಿ ನೋಡ್ಕೊಂಡ್ ಬರ್ಬೇಕು ಅಂತ. ಇವನು ಕೂಡ ಸರಿ ಆಯ್ತು, ಇದನ್ನೆಲ್ಲ ಮಾತುಕತೆ ಹೇಗೆಲ್ಲ ಒಪ್ಕೊಂಡು ಇವನು ತನ್ನ ಮಗುನ ನೋಡಕ್ ಹೋಗ್ತಾನೆ. ನಮ್ ಬೆನ್ಗೆ 2 ಮಕ್ಳಿರ್ತಾರೆ. ಒಬ್ಬನ ಹೆಸರು ಮೈಕಲ್, ಹಾಗೆ ಇನ್ನೊಬ್ಳ ಹೆಸರು ಡೇಸಿ ಅಂತ. ಇವತ್ತು ಮೈಕಲ್ದು ಬರ್ಡೇ ಇರುತ್ತೆ, ಇದರಿಂದ ತನ್ನ ಮಗುನ ನೋಡೋದಕ್ಕಿಂತ ಬಂದಿರ್ತಾನೆ, ಅವನಿಗೋಸ್ಕರ ಒಂದು ಗಿಫ್ಟ್ ನ ತಗೊಂಡು. ಅವಾಗ ಇವನ್ ವೈಫ್ ಆಮಿ ಬಂದ್ಬಿಟ್ಟು ನನಗೆ ಕಾಲ್ ಮಾಡ್ದಲ್ಲ ಏನ್ ತುಕ್ ಬಂದೆ ಅಲ್ಲಿಗೆ, ನೀನೇನಾದ್ರೂ ನಮ್ಮ ಮನೆಗೆ ಬರ್ಬೇಕು ಅಂದ್ರೆ ಒಂದ್ಸಲಿ ಕಾಲ್ ಮಾಡ್ಬಿಟ್ ಬಾ ಅಂತ ಹಾಗೆ ಬೈತಾ ಇರ್ತಾಳೆ. ಅದಕ್ಕೆ ಇವನು ಕೂಡ ನಾನು ನನ್ನ ಮಕ್ಳು ನೋಡ್ಬೇಕು ಅಂತ ಅಷ್ಟೇ ಬಂದಿದ್ದು, ಮತ್ತೆ ನಾನು 3 ಮಂತ್ಸ್ ಇಂದ ಡ್ರಿಂಕ್ಸ್ ನ ಮಾಡೇ ಇಲ್ಲ, ನಾನು ಅದನ್ನ ಬಿಟ್ಬಿಟ್ಟಿದೀನಿ, ನಾನು ಇವಾಗ ತುಂಬಾ ಬದಲಾಗ್ಬಿಟ್ಟಿದೀನಿ, ನಾನು ಮತ್ತೆ
ನಾನು ನನ್ನ ಫ್ಯಾಮಿಲಿಗೆ ಮತ್ತೆ ಬಂದು ಸೇರ್ಕೊಬೇಕು, ದಯವಿಟ್ಟು ನನ್ನ ಜೊತೆ ಬಂದ್ಬಿಡು ಅಂತ ಕೇಳ್ಕೊತಾ ಇರ್ತಾನೆ. ಆದ್ರೆ ಇವಳಿಗೆ ಇವನ್ ಮೇಲೆ ಇನ್ನೂ ಕನ್ಫರ್ಮ್ ಇರೋದೇ ಇಲ್ಲ, ಇವ್ನು ಪೂರ್ತಿ ಸರೋದ್ನೋ ಇಲ್ವೋ ಅಂತ. ಇದರಿಂದ ನೀನ್ ಪೂರ್ತಿ ಸರೋಗೋವರೆಗೂ ನಾನು ನಿನ್ ಜೊತೆ ಬರೋದಿಲ್ಲ ಬೆನ್, ಸರಿ ಈಗ ಇಲ್ಲಿಂದ ಹೊರಟೋಗ್ಬಿಡು ಅಂತ ಹಾಗೆ ಕಳಿಸ್ಬಿಡ್ತಾನೆ. ಇವನ್ಗೂ ಕೂಡ ಇದರಿಂದ ಬೇಜಾರಾಗ್ಬಿಟ್ಟು ಬಂದ್ಬಿಡ್ತಾನೆ. ಮತ್ತೆ ಇವತ್ ನೈಟ್ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲ್ಸಕ್ಕೆ ಹೋಗ್ತಾನೆ. ಇವಾಗ ನಮ್ ಹೀರೋ ಸೆಕ್ಯೂರಿಟಿ ಗಾರ್ಡ್ ಡ್ರೆಸ್ ನೆಲ್ಲ ಹಾಕೊಂಡು ಕ್ಲೀನ್ ಆಗಿ ರೆಡಿ ಆಗ್ಬಿಟ್ಟು ಮೇ ಫ್ಲವರ್ ನ ಫಸ್ಟ್ ನೇ ರೌಂಡ್ ಹಾಕೊಂಡ್ ಬರೋದಕ್ಕೆ ಅನ್ಬಿಟ್ಟು ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗಿ ನೋಡಿದಾಗ ಫುಲ್ಲು ಎಲ್ಲಾ ಕಡೆ ಬಿಕೋ ಅಂತ ಇರುತ್ತೆ. ಆದ್ರೂ ಭಯ ಆಗ್ತಿರುತ್ತೆ, ಟಾರ್ಚ್ ಇರುತ್ತಲ್ಲ ಇರ್ಲಿ ಅನ್ಬಿಟ್ಟು ಹಾಗೆ ಸುತ್ತಾಡ್ತಾ ಇರ್ತಾನೆ. ಸುತ್ತಾಡ್ಬಿಟ್ಟು ಎಲ್ಲಾ ಕೂಡ ಚೆಕ್ ಮಾಡ್ಬಿಟ್ಟು ಆ ಒಂದು ದೊಡ್ಡ ಕನ್ನಡಿ ಇರುತ್ತೆ ಆ ಒಂದು ಮೇ ಫ್ಲವರ್ ಮಧ್ಯ, ಅದ್ರ ಮುಂದೆ ಬಂದು ನಿಂತ್ಕೋತಾನೆ. ಅಲ್ಲಿ ನೋಡಿದಾಗ ಒಂದು ಕೈನ ಒಂದು ಮಾರ್ಕ್ ಇರುತ್ತೆ. ಆ ಮಾರ್ಕ್ ನ ಇವನು ಒರ್ಸೋಕೆ ಅಂತ ಟ್ರೈ ಮಾಡ್ತಾನೆ, ಬಟ್ ಅದು ಹೋಗ್ತಾನೆ ಇರೋದಿಲ್ಲ. ಅದು ಕನ್ನಡಿನ ಒಳಗಡೆಯಿಂದ ಸೈಡ್ ಇಂದ ಮಾರ್ಕ್ ಆಗಿರೋ ರೀತಿ ಕಾಣಿಸ್ತಾ ಇರುತ್ತೆ. ಅದು ಇವನ್ ಎಷ್ಟೇ ಸರಿ ಟ್ರೈ ಮಾಡಿದ್ರು ಹೋಗೋದಿಲ್ಲ. ಆಗ ನೋಡಿದ್ರೆ ಆ ಕನ್ನಡಿಯ ಸುತ್ತಮುತ್ತ ಎಲ್ಲ ಬರೀ ಕೈ ಪ್ರಿಂಟ್ಸೇ ಇರುತ್ತೆ ಅದ್ರಲ್ಲಿ. ಹಾಗೆ ಅದನ್ನ ನೋಡ್ತಿರ್ಬೇಕಾದ್ರೆ ಆ ಕನ್ನಡಿ ಒಳಗಡೆ ಇವ್ನ ಹಿಂದೆ ಇರುವಂತಹ ಒಂದು ಡೋರ್ ಓಪನ್ ಆದಂಗೆ ಕಾಣಿಸುತ್ತೆ. ಆದ್ರೆ ಇವ್ನು ತಿರುಗಿ ನೋಡಿದಾಗ ಆ ಡೋರ್ ಓಪನ್ ಆಗಿರೋದಿಲ್ಲ, ಕರೆಕ್ಟ್ ಆಗಿರುತ್ತೆ. ಬಟ್ ಆದ್ರೆ ಆ ಕನ್ನಡಿ ಒಳಗಡೆ ಮಾತ್ರ ಓಪನ್ ಆಗಿರೋ ರೀತಿ ಕಾಣಿಸ್ತಾ ಇರುತ್ತೆ. ಇದರಿಂದ ಇವನು ಆ ಡೋರ್ ನ ಓಪನ್ ಮಾಡ್ಬಿಟ್ಟು ಆ ಡೋರ್ ನ ಒಳಗಡೆ ಹೋದಾಗ ಇವ್ನು ಶಿಸ್ತಾಗಿ ಬೇಸ್ಮೆಂಟ್ ಹತ್ರ ಬರ್ತಾನೆ. ಬೇಸ್ಮೆಂಟ್ ಅಲ್ಲಿ ನೋಡಿದಾಗ ಅಲ್ಲಿ ತುಂಬಾ ನೀರು ತುಂಬ್ಕೊಂಡ್ಬಿಟ್ಟಿರುತ್ತೆ. ಯಾವ್ದೋ ಒಂದ್ ಕಡೆ ಪೈಪ್ ಹೊಡೆದೋಗಿ ಲೀಕೇಜ್ ಆಗ್ತಾ ಇರುತ್ತೆ ನೀರು. ಸರಿ ಆಯ್ತು, ಇದನ್ನ ನಾಳೆ ಲಾರೆನ್ಸೋಗೆ ಹೇಳೋಣ ಅನ್ಬಿಟ್ಟು ಸುಮ್ನಾಗ್ಬಿಡ್ತಾನೆ. ಇಲ್ಲಿನ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಬೆನ್ನು ಮತ್ತೆ ಒಂದು ಟ್ಯಾಬ್ಲೆಟ್ ನ ತಗೋತಾ ಇರ್ತಾನೆ ಈ ಡ್ರಿಂಕ್ಸ್ ನ ಬಿಡೋದಕ್ಕೋಸ್ಕರ. ಅದನ್ನ ಹಾಗೆ ತಗೋತಾ ಇರ್ಬೇಕಾದ್ರೆ ಇವ್ನ್ ಕನ್ನಡಿಲ್ ನೋಡ್ತಾನೆ, ಇವ್ನ ಫೇಸ್ ವಿಚಿತ್ರವಾಗಿರುತ್ತೆ. ಇದರಿಂದ ತುಂಬಾ ಭಯ ಪಡ್ಕೊಂಡ್ಬಿಡ್ತಾನೆ. ಇವ್ರ ತಂಗಿ ಆಂಜಲಾ ಬಂದ್ಬಿಟ್ಟು ಕೇಳ್ತಾಳೆ ಏನಾಯ್ತು ಅಂತ. ಇದರಿಂದ ಆಂಜಲಾಗೆ ಏನೂ ಆಗಿಲ್ಲ, ನೀನ್ ಇಲ್ಲಿಂದ ಹೋಗು ಅನ್ಬಿಟ್ಟು ಹೇಳಿ ಕಳಿಸ್ಬಿಡ್ತಾನೆ. ಇವ್ನಿಗೆ ಒಂದ್ ನಿಮಿಷ ಶಾಕಿಂಗ್ ಆಗ್ಬಿಡುತ್ತೆ, ಏನಾಯ್ತು ಈಗ ಒಂದ್ ನಿಮಿಷ ನನ್ನ ಹತ್ರ ಅಂತ. ಏನು ಇರ್ಲಿ, ಆ ಟ್ಯಾಬ್ಲೆಟ್ಸ್ ಇಂದ ಸೈಡ್ ಎಫೆಕ್ಟ್ ಇರ್ಬೋದು ಅನ್ಬಿಟ್ಟು ಸುಮ್ನೆ ಆಗ್ಬಿಡ್ತಾನೆ ಇಗ್ನೋರ್ ಮಾಡ್ಬಿಟ್ಟು. ಮತ್ತೆ ಇಲ್ಲಿಂದ ಸೀನು ನೈಟ್ ಗೆ ಶಿಫ್ಟ್ ಆಗುತ್ತೆ. ಇವನು ಮತ್ತೆ ಆ ಮೇ ಫ್ಲವರ್ ನ ಹೀಗೆ ರೌಂಡ್ ಆಗ್ತಾ ಇರ್ತಾನೆ. ಏನಾರು ಸಿಕ್ಕುತ್ತಾ ಆ ಮೇ ಫ್ಲವರ್ ನಲ್ಲಿ ಏನೇನಿದೆ ಅಂತ ಎಲ್ಲಾನು ಕೂಡ ನೋಡ್ತಾ ರೌಂಡ್ ಆಗ್ತಾ ಇರ್ತಾನೆ. ಹೀಗೆ ರೌಂಡ್ ಹಾಕ್ಬಿಟ್ಟು ಮತ್ತೆ ಆಗದೆ ಕನ್ನಡಿ ಹತ್ರ ಬರ್ತಾನೆ. ಬಂದಾಗ ಕೈ ಪ್ರಿಂಟ್ ಇರುತ್ತಲ್ಲ ಅದ್ರ ಮೇಲ್ಗಡೆ ಇವನು ಕೈ ಇಡ್ತಿದ ತಕ್ಷಣ ಇವ್ನ್ ಆ ಗ್ಲಾಸ್ ಬ್ರೇಕ್ ಆಗ್ಬಿಟ್ಟು ಇವ್ನ ಕೈ ಕುಯ್ಕೊಂಡ್ಬಿಡುತ್ತೆ. ಕುಯ್ಕೊಂಡು ನೆಕ್ಸ್ಟ್ ಸೆಕೆಂಡ್ ಅಲ್ಲೇ ನೋಡ್ತಾನೆ, ಆ ಹೊಡೆದೋಗಿರೋ ಗ್ಲಾಸ್ ಸರಿ ಹೋಗ್ಬಿಟ್ಟಿರುತ್ತೆ, ಕಾಣಿಸ್ತಾ ಇರೋದಿಲ್ಲ. ಮತ್ತೆ ಹಾಗೆ ಇವನ್ಗೆ ಆ ಗ್ಲಾಸ್ ಒಳಗಡೆ ಎಷ್ಟೊಂದ್ ಜನ ಬೆಂಕಿಯಿಂದ ಸುಡ್ಕೊಂಡು ಸತ್ತೋಯ್ತಾ ಇರೋದು ಎಲ್ಲ ವಿಷನು ಕಾಣ್ತಾ ಇರುತ್ತೆ. ಅದ್ರ ಹಿಂದೆ ನೋಡಿದ್ರೆ ಇವನ್ಗೆ ಯಾರು ಕಾಣ್ತಾ ಇರೋದಿಲ್ಲ. ಆಗ ನೋಡ್ತಿದ್ದಂಗೆನೆ ಆ ಕನ್ನಡಿ ಒಳಗಡೆ ಇವಂಗೂ ಕೂಡ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಇದರಿಂದ ಬಿದ್ದು ಕೆಳಗಡೆ ಒದ್ದಾಡ್ತಾ ಇರ್ತಾನೆ. ಆದ್ರೆ ನಿಜವಾಗ್ಲೂ ಇವನ್ಗೆ ಬೆಂಕಿ ಹತ್ಕೊಂಡೇ ಇರೋದಿಲ್ಲ. ಆ ಕನ್ನಡಿಯಲ್ಲಿ ಮಾತ್ರ ಆ ರೀತಿ ಕಾಣಿಸ್ತಾ ಇರುತ್ತೆ, ಇವನ್ಗೂ ಕೂಡ ಆ ರೀತಿ ಫೀಲ್ ಆಗ್ತಾ ಇರುತ್ತೆ. ಆಗ ಒಂದ್ ನಿಮಿಷಕ್ಕೆ ಕಾನ್ಶಿಯಸ್ ಬಂದಾಗ ಇವನ್ಗೇನು ಆಗಿಲ್ಲ ಅಂತ ಗೊತ್ತಾಗುತ್ತೆ. ಇದರಿಂದ ಇಲ್ಲಿಂದ ಬೇಗ ಹೊಂಟೋಗ್ಬಿಡೋಣ ಅನ್ಬಿಟ್ಟು ಹಾಗೆ ತನ್ನ ಜಾಕೆಟ್ ನ ಹಾಕೋತಿರ್ಬೇಕಾದ್ರೆ ಇವನ್ಗೆ ಒಂದು ವಾಲೆಟ್ ಕಾಣುತ್ತೆ. ಆ ವಾಲೆಟ್ ಒಳಗಡೆ ನಾವು ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ವಲ್ಲ ಒಬ್ಬ ವ್ಯಕ್ತಿ, ಅದೇ ವ್ಯಕ್ತಿದು ಈ ವಾಲೆಟ್ ಆಗಿರುತ್ತೆ. ಇದನ್ನ ತಗೊಂಡು ತನ್ನ ಕ್ಯಾಬಿನ್ ಗೆ ಬರ್ತಾನೆ. ಬಂದ್ಬಿಟ್ಟು ತನ್ನ ಕೈಗೆ ಬ್ಯಾಂಡೇಜ್ ಹಾಕೊಂಡು ಆ ಗ್ಯಾರಿ ವಾಲೆಟ್ ನ ನೋಡ್ತಾ ಇರ್ತಾನೆ, ಏನಾದ್ರು ಕ್ಲೂ ಸಿಗುತ್ತಾ ಅನ್ಬಿಟ್ಟು. ಅವಾಗ ಇವನ್ಗೆ ಒಂದು ಚೀಟಿ ಸಿಗುತ್ತೆ. ಆ ಚೀಟಿಲಿ ಎಸೆಕಾರ್ ಅಂತ ಇರುತ್ತೆ. ಏನಿದು ಎಸೆಕಾರ್, ಇದ್ರ ಬಗ್ಗೆ ತಿಳ್ಕೊಬೇಕು ಅನ್ಬಿಟ್ಟು ನಮ್ ಹೀರೋ ಏನ್ ಮಾಡ್ತಾನೆ ಅಂದ್ರೆ ಮತ್ತೆ ಅದೇ ಒಂದು ಬಿಲ್ಡಿಂಗ್ ಒಳಗಡೆ ಹೋಗ್ಬಿಟ್ಟು ಹುಡುಕ್ತಾ ಇರ್ತಾನೆ ಏನಾರು ಒಂದು ಸಿಗುತ್ತಾ ಅಂತ. ಅವಾಗ ಇವನ್ಗೆ ಸಡನ್ ಆಗಿ ಯಾವ್ದೋ ಒಂದು ಲೇಡಿ ಕಿರ್ಚಾಡೋ ರೀತಿ ಶಬ್ದ ಇವನಿಗೆ ಕೇಳಿಸುತ್ತೆ. ಇದರಿಂದ ಇವನು ಕೂಡ ಆ ಒಂದು ಶಬ್ದನ ಫಾಲೋ ಮಾಡ್ಕೊಂಡು ಆ ಶಬ್ದ ಯಾವ ಕಡೆ ಬರ್ತಾ ಇತ್ತೋ ಆ ಕಡೆಗೆ ಇವನು ಹೋಗ್ತಾನೆ. ಹೋದಾಗ ಯಾವ ಜಾಗಕ್ಕೆ ಬರ್ತಾನೆ ಅಂದ್ರೆ ಒಂದು ಡ್ರೆಸ್ಸಿಂಗ್ ಟ್ರಯಲ್ ರೂಮ್ ಗೆ ಬರ್ತಾನೆ. ಅಲ್ಲಿ ಬಂದಾಗ ಯಾರು ಕಿರ್ಚಾಡ್ತಾ ಇರೋದು, ಯಾರು ನೀವು ಕಣ್ಮುಂದೆ ಬರ್ರಿ ಅಂತ ಹಾಗೆ ಕೇಳ್ತಾ ಇರ್ತಾನೆ. ಬಟ್ ಆದ್ರೆ ಅಲ್ಲಿ ಯಾರು ಕೂಡ ಇರೋದಿಲ್ಲ. ಎಲ್ಲಾ ಕಡೆ ರೂಮ್ ಹೋಗಿ ಹುಡುಕ್ತಾನೆ, ಇವನ್ಗೆ ಯಾರು ಕೂಡ ಸಿಗೋದಿಲ್ಲ. ಆಗ ಅದೇ ಜಾಗದಲ್ಲಿ ಒಂದು ಕನ್ನಡಿ ಇರುತ್ತೆ. ಆ ಕನ್ನಡಿ ಒಳಗಡೆ ನೋಡಿದಾಗ ಟ್ರಯಲ್ ರೂಮ್ ಇಂದ ಒಂದು ಕೈ ಆಚೆ ಬಂದಿರುತ್ತೆ. ಆದ್ರೆ ಹಿಂದೆ ತಿರುಗಿ ನೋಡಿದಾಗ ಆ ರೂಮ್ ಅಲ್ಲಿ ಏನು ಕೂಡ ಇರೋದಿಲ್ಲ. ಇದರಿಂದ ಇದ್ರ ಬಗ್ಗೆ ತಿಳ್ಕೊಬೇಕು ಅನ್ಬಿಟ್ಟು ಆ ಕನ್ನಡಿನ ತಗೊಂಡ್ಬಂದ್ಬಿಟ್ಟು ಆ ಟ್ರಯಲ್ ರೂಮ್ ಎದುರುಗಡೆ ಹೋಗ್ಬಿಟ್ಟು ಆ ಟ್ರಯಲ್ ರೂಮ್ ನ ಓಪನ್ ಮಾಡ್ತಾನೆ. ಓಪನ್ ಮಾಡಿದ ತಕ್ಷಣ ಒಂದು ಲೇಡಿ ಅರ್ಧಂಬರ್ಧ ಬಡ್ಕೋತಾ ಇರ್ತಾಳೆ ತುಂಬಾ ಜೋರಾಗಿ. ಈ ಒಂದು ನೈಟ್ ಮೇರು ಬೆನ್ನ ಮಗ ಮೈಕಲ್ಗೂ ಕೂಡ ಬಿದ್ಬಿಡುತ್ತೆ. ಇದರಿಂದ ಜೋರಾಗಿ ಕಿರ್ಚಾಡ್ಕೊಂಡ್ಬಿಡ್ತಾನೆ. ಅವಾಗ ಅವನ್ ತಾಯಿ ಬಂದ್ಬಿಟ್ಟು ನೀನ್ ಕಾಣ್ತಾ ಇರೋದೆಲ್ಲ ಕನ್ಸು, ಕನ್ಸಲ್ಲ ನಿಜ ಆಗೋದಿಲ್ಲ, ತಲೆ ಕೆಡ್ಸ್ಕೊಂಡ್ಬಿಡ, ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ ಅನ್ಬಿಟ್ಟು ಹಾಗೆ ಅವನ ಮನ್ಗಿಸ್ಬಿಟ್ಟು ಇವಳು ಕೂಡ ತನ್ನ ರೂಮ್ ಗೆ ಹೋಗ್ಬಿಟ್ಟು ಮಲ್ಕೋತಾಳೆ. ಇವಳು ಮನ್ಗಿರ್ಬೇಕು ಕೂಡ ಇವ್ರನ್ನ ಒಂದು ಟಿವಿ ಮಿರರ್ ಅಲ್ಲಿ ಸೇಮ್ ಅದೇ ಲೇಡಿ ಮತ್ತೆ ಕಿರ್ಚಾಡ್ಕೋತಾ ಇರ್ತಾಳೆ. ಎಲ್ಲ ಬೆಳಗ್ಗೆ ಆಗ್ತಿದ್ದಂಗೆ ಈ ವಿಷಯನೆಲ್ಲ ತಗೊಂಡೋಗ್ಬಿಟ್ಟು ಇವ್ರ ತಂಗಿ ಆಂಜಲಾಗೆ ಹೇಳ್ತಾನೆ. ಅವಳೊಂದು ಬಾರ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅಲ್ಲಿ ಹೋಗ್ಬಿಟ್ಟು ಈಗ ನಾನು ಮಾಡ್ತಾ ಇರೋ ಒಂದು ಮಿರರ್ ಇದೆ. ಆ ಮಿರರ್ ಆ ಒಂದು ಜಾಗದಲ್ಲಿ ಏನೇ ನಡೀತು ಎಲ್ಲಾನು ಕೂಡ ತೋರಿಸ್ತಾ ಇದೆ. ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಆ ಮಿರರ್ ಅಂತ. ಇದನ್ನೆಲ್ಲ ಇವಳು ಕೇಳ್ಬಿಟ್ಟು ಇವ್ನು ಡ್ರಿಂಕ್ಸ್ ಬಿಡೋದಕ್ಕೆ ಒಂದು ಟ್ಯಾಬ್ಲೆಟ್ ಅಂತ ತಗೋತಾ ಇರ್ತಾನಲ್ಲ, ಇದರಿಂದ ಏನಾರ ಸೈಡ್ ಎಫೆಕ್ಟ್ ಆಗಿರ್ಬೋದು ನಿನ್ಗೆ, ಇಲ್ಲ ಒಂದ್ಸಲ ಸೈಕೆಟ್ರಿಕ್ ನ ಮೀಟ್ ಮಾಡು, ಏನು ಆಗೋದಿಲ್ಲ, ಎಲ್ಲ ಸರೋಗುತ್ತೆ, ಇವ್ನು ಮಾತೇ ನಂಬೋದಿಲ್ಲ ಇವಳು. ಒಟ್ನಲ್ಲಿ ಕ್ಲೀನಿಗೆ ರೆಸ್ಟ್ ತಗೋ, ಎಲ್ಲ ಸರೋಗುತ್ತೆ ಅನ್ಬಿಟ್ಟು ಹಾಗೆ ಮನೆಗೆ ಕಳಿಸ್ಬಿಡ್ತಾಳೆ. ಇದರಿಂದ ಇವನಿಗೆ ಬೇಜಾರಾಗ್ಬಿಟ್ಟು ರೆಸ್ಟ್ ತಗೋಣ ಅನ್ಬಿಟ್ಟು ತನ್ನ ಮನೆಗೆ ಬಂದ್ಬಿಟ್ಟು ಮನೆಗಿರ್ತಾನೆ. ಅವಾಗ ಇವ್ನ ಮನೆ ಡೋರ್ ನಾಕ್ ಆಗುತ್ತೆ. ಇವನು ಕೂಡ ಹೋಗಿ ಓಪನ್ ಮಾಡಿದಾಗ ಒಬ್ಬ ಡೆಲಿವರಿ ಬಾಯ್ ಇವನ್ಗೆ ಅಂತ ಒಂದು
ಒಂದು ಪಾರ್ಸೆಲ್ ತಗೊಂಬಂದ್ ಕೊಟ್ಟಿರ್ತಾನೆ. ಇವನು ಕೂಡ ಅದನ್ನ ಇಸ್ಕೊಂಡು ನೋಡ್ತಾನೆ. ಈ ಪಾರ್ಸಲ್ ಯಾರಿಂದ ಬಂದಿರುತ್ತಪ್ಪ ಅಂದ್ರೆ ಗ್ಯಾರಿಯಿಂದ ಬಂದಿರುತ್ತೆ. ಇವನ್ಗೆ ಒಂದ್ ನಿಮಿಷ ಶಾಕ್ ಆಗುತ್ತೆ. ಈ ವ್ಯಕ್ತಿಗೆ ನಾನು ಯಾರು ಅಂತಾನೆ ಗೊತ್ತಿಲ್ಲ, ಇವನ್ ಯಾಕೆ ನನ್ಗೆ ಈ ಪಾರ್ಸೆಲ್ ಕಳ್ಸಿದ್ದಾನೆ ಅನ್ಬಿಟ್ಟು ಆ ಒಂದು ಪಾರ್ಸೆಲ್ ನ ಓಪನ್ ಮಾಡ್ತಾನೆ. ಓಪನ್ ಮಾಡಿದಾಗ ಮೇ ಫ್ಲವರ್ ಬಿಲ್ಡಿಂಗ್ ಅಲ್ಲಿ ನಡೆದಿರೋ ಇನ್ಸಿಡೆಂಟ್ ಗಳ ಬಗ್ಗೆ ಕೆಲವು ನ್ಯೂಸ್ ಪೇಪರ್ ಗಳಿರುತ್ತೆ. ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಇವನು ನೆಕ್ಸ್ಟ್ ಬರೋ ಸೆಕ್ಯೂರಿಟಿ ಗಾರ್ಡ್ ಗೆ ಇದು ಯೂಸ್ ಆಗ್ಬಹುದು ಅಂತ ಇವನ್ಗೆ ಕಳಿಸ್ಕೊಟ್ಟಿರ್ತಾನೆ. ಇವನು ಕೂಡ ಅದನ್ನೆಲ್ಲ ನೋಡ್ತಾನೆ. ಮೇ ಫ್ಲವರ್ ಅಲ್ಲಿ ಏನೇನಾಯ್ತು, ಎಷ್ಟೇ ಜನ ಸತ್ತೋದ್ರು, ಅದನ್ನ ಯಾವಾಗ ಕಟ್ಟೋದ್ರು ಅಂತ ಎಲ್ಲಾ ವಿಷಯನೂ ಕೂಡ ಅದ್ರಲ್ಲಿ ಇರುತ್ತೆ. ಇದರಿಂದ ಇದನ್ನೆಲ್ಲ ತಗೊಂಡೋಗಿ ಲಾರೆನ್ಸ್ ಅವ್ಗೆ ಹೇಳೋಣ ಅನ್ಬಿಟ್ಟು ಅದೇ ಬಿಲ್ಡಿಂಗ್ ಹತ್ರ ಬರ್ತಾನೆ. ಬಂದ್ಬಿಟ್ಟು ಈ ಗ್ಯಾರಿ ಬಗ್ಗೆ ಕೇಳೋಣ ಅಂತ ಹೋಗ್ತಿರ್ಬೇಕಾದ್ರೆ ಲಾರೆನ್ಸ್ ಹೇಳ್ತಾನೆ, ನಿನ್ಗಿಂತ ಮುಂಚೆ ಕೆಲಸ ಮಾಡ್ತಿದ್ನಲ್ಲ ಗ್ಯಾರಿ, ಅವ್ನ್ ಸತ್ತೋಗ್ಬಿಟ್ಟಿದ್ದಾನೆ ಕಣೋ, ಇವತ್ತು ತಾನೇ ಅವ್ನ್ ಡೆಡ್ ಬಾಡಿ ಪೊಲೀಸ್ನವ್ರಿಗೆ ಸಿಕ್ಕಿದೆ ಅಂತ. ಇದನ್ನ ಕೇಳಿದ ಬೆನ್ನು ಅವ್ನ್ ಹೇಗ್ ಸತ್ತ ಅಂತ ನಿಮಗೆ ಗೊತ್ತಾ ಅಂತ ಕೇಳಿದಾಗ ಅವೆಲ್ಲ ಗೊತ್ತಿಲ್ಲ, ಇಷ್ಟು ಮಾತ್ರ ಅಷ್ಟೇ ನನಗೆ ಗೊತ್ತು ಅನ್ಬಿಟ್ಟು ಅವ್ನ್ ಪಾಡಿಗೆ ಅವ್ನು ಹೊರಟೋಗ್ಬಿಡ್ತಾನೆ. ನಮ್ ಹೀರೋ ಗೊತ್ತಾಗುತ್ತೆ ಈ ಒಂದು ಕೇಸ್ ಇಂದ ಏನೋ ಒಂದು ಸೀಕ್ರೆಟ್ ಆಗಿರೋ ವಿಷಯ ಇದೆ, ಅದನ್ನ ತಿಳ್ಕೊಬೇಕು ಅನ್ಬಿಟ್ಟು ಇವ್ನ್ ಟ್ರೈ ಮಾಡಿದ್ದಾನೆ. ಆದ್ರೆ ಅದು ಆಗಿಲ್ಲ. ಅದಕ್ಕೋಸ್ಕರ ಆ ವಿಷಯಗಳನ್ನೆಲ್ಲ ನನ್ನ ಹತ್ರ ಕಳಿಸ್ಕೊಟ್ಟಿದ್ದಾನೆ ಅಂತ. ಇದ್ರಿಂದ ಇವನು ಗ್ಯಾರಿ ಡೆಡ್ ಬಾಡಿನ ಎಲ್ಲಿ ಕದರೆ ಅಂತ ವಿಷಯನ ತಿಳ್ಕೊಂಡು ಆ ಒಂದು ಹಾಸ್ಪಿಟಲ್ಗೆ ಹೋಗ್ತಾನೆ. ಅದೇ ಹಾಸ್ಪಿಟಲ್ ಅಲ್ಲಿ ಇವರ ಹೆಂಡತಿ ಆಮಿನೂ ಕೂಡ ಕೆಲಸ ಮಾಡ್ತಾ ಇರ್ತಾಳೆ. ಹೌದು, ಆಮಿ ಒಬ್ಳು ಡಾಕ್ಟರ್ ಆಗಿರ್ತಾಳೆ. ಇದರಿಂದ ಅವ್ರ ಹೆಂಡತಿ ಹತ್ರ ಹೋಗ್ಬಿಟ್ಟು, ನಾನು ಈ ರೀತಿ ಗ್ಯಾರಿಯನ್ನು ಡೆಡ್ ಬಾಡಿನ ನೋಡ್ಬೇಕು, ದಯವಿಟ್ಟು ನಂಗೆ ಸಹಾಯ ಮಾಡು, ಆ ಡೆಡ್ ಬಾಡಿ ಜಾಗಕ್ಕೆ ನನ್ನ ಕರ್ಕೊಂಡು ಹೋಗು ಅಂತ. ಇವ್ರ ಹೆಂಡತಿನೂ ಕೂಡ ಆ ರೀತಿ ಎಲ್ಲ ಕರ್ಕೊಂಡು ಹೋಗೋಕ್ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆದ್ರೆ ಇವನು ಕೇಳ್ಕೊತಾನೆ, ದಯವಿಟ್ಟು ನಾನು ಅದನ್ನ ನೋಡ್ಲೇಬೇಕು, ದಯವಿಟ್ಟು ನನಗೆ ತೋರ್ಸು ಅಂತ. ಇವನು ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ ಸರಿ ಆಯ್ತು ಅನ್ಬಿಟ್ಟು ಇವ್ರ ವೈಫ್ ಕೂಡ ಹೋಗಿ ನೋಡಿದಾಗ ಇವನ್ ಹೆಂಗ್ ಸತ್ತ ಅಂತ ಅವ್ರನ್ನ ಕೇಳ್ತಾನೆ. ಇದರಿಂದ ಅವರುಗಳು ಕೂಡ ಇವನೊಂದು ಕನ್ನಡಿ ಪೀಸ್ ನ ತಗೊಂಡು ತನ್ನ ಕತ್ನ ಕುಯ್ಕೊಂಡಿದ್ದಾನೆ ಅಂತ. ಹೆಂಗಿದ್ರು ನಮ್ ಹೀರೋ ಡಿಟೆಕ್ಟಿವ್ ಅಲ್ವಾ, ಅವನಿಗೆ ಗೊತ್ತೇ ಇರುತ್ತೆ ತನ್ನನ್ನು ತಾನು ಸಾಯಿಸ್ಕೊಳ್ಳೋರು ಯಾವಾಗ್ಲೂ ಕೂಡ ಈಸಿ ದಾರಿನ ಹುಡುಕ್ತಾರೆ. ಈ ಕನ್ನಡಿಯಿಂದ ಕತ್ನ ಕುಯ್ಕೊಳ್ಳೋದು ಇಂಪಾಸಿಬಲ್ ಆಗಿರುತ್ತೆ, ಅಷ್ಟೊಂದು ನೋವನ್ನ ತಡ್ಕೊಳಕ್ ಅವ್ರ ಕೈಲಿ ಆಗೋದಿಲ್ಲ ಅಂತ ಇವನ್ ಪಕ್ಕ ಡೌಟ್ ಬರುತ್ತೆ. ಇದರಿಂದ ಇವನ್ನ ಒಂದು ಫೈಲ್ ನ ನಾನು ನೋಡ್ಬೇಕು, ಅದನ್ನ ನನಗೆ ಕೊಡಿ ಅಂತ ಕೇಳ್ತಾನೆ. ಸರಿ ಆಯ್ತು ಅಂದ್ಬಿಟ್ಟು ಇವರು ಕೂಡ ಆ ಫೈಲ್ ನ ಕೊಡ್ತಾರೆ. ಬೆನ್ನು ಕೂಡ ಆ ಒಂದು ಫೈಲ್ ಕಲಿರೋ ಫೋಟೋಗಳನ್ನೆಲ್ಲ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ತಾನೆ. ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ ಗ್ಯಾರಿ ಇಟ್ಕೊಂಡಿದ್ದಂತ ಒಂದು ಗ್ಲಾಸ್ ಪೀಸು ರಕ್ತನೇ ಆಗಿರೋದಿಲ್ಲ, ಆದ್ರೆ ಅವನ ಆಪೋಸಿಟ್ ಅಲ್ಲಿ ಒಂದು ಕನ್ನಡಿ ಇರುತ್ತೆ. ಅದರಲ್ಲಿ ಆ ಗ್ಲಾಸ್ ಪೀಸು ತುಂಬಾ ರಕ್ತದಿಂದ ತುಂಬಾ ಹೋಗ್ಬಿಟ್ಟಿರುತ್ತೆ. ಇದನ್ನ ಇವ್ರ ಹೆಂಡತಿಗೂ ಕೂಡ ತೋರಿಸ್ತಾನೆ. ನೋಡ್ ಬಾ, ಇಲ್ಲಿ ಗ್ಯಾರಿ ಇಟ್ಕೊಂಡಿರೋಂತ ಒಂದು ಗ್ಲಾಸ್ ರಕ್ತ ಇಲ್ಲ, ಅದ್ರ ಆಪೋಸಿಟ್ ಕನ್ನಡಿಲಿ ಮಾತ್ರ ರಕ್ತ ಕಾಣಿಸ್ತೈತೆ ಅಂತ. ಇದರಿಂದ ಇವಳು ಇದು ಯಾವ್ದೋ ಒಂದು ಕ್ಯಾಮ್ರಾ ಆಂಗಲ್ ಇಂದ ಸರಿಯಾಗಿ ಬಂದಿಲ್ಲ, ನೀನ್ ಏನೇನೋ ತಲೆ ಕೆಡ್ಸ್ಕೊತಾ ಇದೀಯಾ ಅಂತ ಇವನು ಕೂಡ ಇವಳಿಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಾನೆ. ಇದನ್ನೆಲ್ಲ ಇವಳು ಇನ್ನೂ ನಂಬೋದಿಲ್ಲ. ಇದನ್ನೆಲ್ಲ ನೀನ್ ಮಾಡೇ ಬಿಟ್ಬಿಟ್ಟು ಸರಿಯಾಗಿ ನಿನ್ ಕೆಲಸದ ಮೇಲೆ ಗಮನ ಕೊಡು, ಮತ್ತೆ ನೀನು ಡಿಟೆಕ್ಟಿವ್ ಆಗ್ಬಹುದು, ಟ್ರೈ ಮಾಡು ಅಂತ ಹಾಗೆ ಹೇಳ್ತಾ ಇರ್ತಾಳೆ. ಇದರಿಂದ ಇವಳು ಏನ್ ಹೇಳಿದ್ರು ನಾನು ನಂಬೋದಿಲ್ಲ ಅನ್ಬಿಟ್ಟು ಸರಿ ಥ್ಯಾಂಕ್ಸ್ ನನ್ಗೆ ಸಹಾಯ ಮಾಡಿದಕ್ಕೆ ಅನ್ಬಿಟ್ಟು ಎದ್ದು ಬಂದ್ಬಿಡ್ತಾನೆ ಇವನು. ಮತ್ತೆ ಈ ಕಡೆ ನಾವು ಬೆನ್ನ ಸಿಸ್ಟರ್ ಆಂಜೆಲನ ನೋಡ್ತೀವಿ. ಆಂಜೆಲ್ ಹೀಗೆ ಕೆಲಸನೆಲ್ಲ ಮುಗಿಸ್ಕೊಂಡು ತನ್ನ ಬಾತ್ರೂಮ್ಗೆ ಬಂದ್ಬಿಟ್ಟು ಹಾಗೆ ಸ್ನಾನ ಮಾಡೋಣ ಅಂತ ಹೋಗ್ತಾಳೆ. ಆದ್ರೆ ನೋಡಿದ್ರೆ ಇವಳು ಇದ್ದಂತಹ ಕನ್ನಡಿಲಿ ಆ ರಿಫ್ಲೆಕ್ಟ್ ಇನ್ನು ಹಾಗೆ ಇರುತ್ತೆ, ಇನ್ನು ಮೂವೇ ಆಗಿರೋದಿಲ್ಲ. ಮತ್ತೆ ಇವಳು ಪಾರ್ಟ್ ಟಬ್ ಅಲ್ಲಿ ಹೀಗೆ ಸ್ನಾನ ಮಾಡ್ತಿರ್ಬೇಕಾದ್ರೆ ಈ ಕಡೆ ಕನ್ನಡಿಲಿ ಇವಳನ್ನ ಒಂದು ಬಿಂಬ ಅಂದ್ರೆ ಆ ಒಂದು ಸ್ಪಿರಿಟ್ ಇವಳನ್ನ ಬಾಯಿನ ಹಿಡ್ಕೊಂಡು ಹರಿಯೋಕೆ ಶುರು ಮಾಡುತ್ತೆ. ಇದರಿಂದ ಈ ಕಡೆ ಬಾತ್ ಟಬ್ ಅಲ್ಲಿ ಸ್ನಾನ ಮಾಡ್ತಿರೋಂತ ಆಂಜೆಲಾಗೂ ಕೂಡ ಈ ಒಂದು ಫೀಲ್ ಆಗುತ್ತೆ. ಆಗ ನೋಡ್ತಿದ್ದಂಗೆನೆ ಆ ಒಂದು ಕನ್ನಡದಲ್ಲಿರೋ ಒಂದು ಸ್ಪಿರಿಟ್ ಅವ್ಳ ಬಾಯಿನ ಪೂರ್ತಿ ಹರಿದಾಕ್ಬಿಡುತ್ತೆ. ಮತ್ತೆ ಈ ಕಡೆ ನೋಡಿದ್ರೆ ಇವಳು ಬಾಯಿ ಪೂರ್ತಿ ಎಲ್ಲ ಹರಿದೋಗಿ ಅಲ್ಲಿರೋ ನೀರೆಲ್ಲ ಜಾಗ ಎಲ್ಲ ಪೂರ್ತಿ ಬಿಡುತ್ತೆ. ಮತ್ತೆ ನೋಡ್ತಿದ್ದಂಗೆನೆ ಆಂಜೆಲನ ಅಲ್ಲೇ ಸಾಯಿಸಾಕ್ಬಿಡುತ್ತೆ. ಈ ವಿಷಯ ಎಲ್ಲ ಪೊಲೀಸ್ನವ್ರಿಗೂ ಗೊತ್ತಾಗಿ ಅಲ್ಲಿಗೆ ಬೆನ್ನ ಫ್ರೆಂಡ್ ಲ್ಯಾರಿ ಬರ್ತಾನೆ. ಅವನು ಕೂಡ ಈ ಒಂದು ಡೆಡ್ ಬಾಡಿ ನೋಡಿ ತುಂಬಾ ಹೆದರ್ಕೊಂಡ್ಬಿಡ್ತಾನೆ. ಆಗ ಅಲ್ಲಿಗೆ ಬೆನ್ ಬರ್ತಾನೆ. ಬೆನ್ನು ತನ್ನ ಸಿಸ್ಟರ್ ಬಾಡಿನ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡ್ಬಿಡ್ತಾನೆ. ಮತ್ತೆ ಹಾಗೆ ಅಲ್ಲೇ ಬಿದ್ಕೊಂಡು ಜೋರಾಗಿ ಅಳಕ್ ಶುರು ಮಾಡ್ತಾನೆ. ಮತ್ತೆ ನೆಕ್ಸ್ಟ್ ಸೀನ್ ಅಲ್ಲೇ ಇವಳನ್ನ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿ ಒಂದ್ ಜಾಗದಲ್ಲಿ ಇಕ್ಕಿರ್ತಾರೆ ಹಾಸ್ಪಿಟಲ್ ಅಲ್ಲಿ. ಈ ವಿಷಯ ಆಮಿಗೆ ಗೊತ್ತಾಗ್ಬಿಟ್ಟು ಬೆನ್ನ ಬಂದ್ಬಿಟ್ಟು ಸಮಾಧಾನ ಮಾಡ್ತಾ ಇರ್ತಾಳೆ. ಆದ್ರೆ ಈ ಸಲ ನಮ್ ಹೀರೋಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಇದನ್ನೆಲ್ಲ ಯಾವನ್ ಮಾಡಿದ್ದು ಅಂತ ನನಗೆ ಗೊತ್ತು, ಅವನಿಗೆ ನಾನು ಸರಿಯಾಗಿ ಮಾಡ್ತೀನಿ ಅನ್ಬಿಟ್ಟು ಶಿಸ್ತಾಗಿ ಮೇ ಫ್ಲವರ್ ಒಳಗಡೆ ಬರ್ತಾನೆ. ಬಂದ್ಬಿಟ್ಟು ಆ ಕನ್ನಡಿನೆಲ್ಲ ಹೊಡೆದಾಕಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಪ್ರತಿ ಒಂದು ವಸ್ತುನ ತಗೊಂಡು ಆ ಕನ್ನಡಿ ಮೇಲೆ ಎಸಿತಾ ಇರ್ತಾನೆ. ಬಟ್ ಅದ್ ಮಾತ್ರ ಹೊಡೆದೇ ಹೋಗ್ತಾ ಇರೋದಿಲ್ಲ. ಮತ್ತೆ ಒಂದು ಗನ್ನ ತಗೊಂಡ್ಬಂದ್ಬಿಟ್ಟು ಅದಕ್ಕೆ ಶೂಟ್ ಮಾಡ್ತಾನೆ, ಅದನ್ನ ಹೊಡೆದಾಕ್ಬಿಡೋಣ ಅಂತ. ಆದ್ರೆ ನೋಡಿದ್ರೆ ಆ ಬುಲೆಟ್ ಬಿದ್ದು ಕ್ರ್ಯಾಕ್ ಆಗಿರೋಂತ ಗ್ಲಾಸ್ ಪೀಸು ಆಟೋಮೆಟಿಕ್ ಆಗಿ ಸರ್ ಹೋಗ್ಬಿಡುತ್ತೆ. ಇದನ್ನ ನೋಡ್ಬಿಟ್ಟು ಇವನೇ ಒಂದ್ ನಿಮಿಷ ಸೈಕ್ ಹೋಗ್ಬಿಡ್ತಾನೆ. ಇದರಿಂದ ಇನ್ನೂ ಕೋಪ ಬಂದ್ಬಿಟ್ಟು ಆ ಕನ್ನಡಿ ತರ ಬಂದ್ಬಿಟ್ಟು ಏನ್ ಬೇಕು ನಿನ್ಗೆ ಹೇಳು, ಏನ್ ಬೇಕು ಅಂತ ತುಂಬಾ ಜೋರಾಗಿ ಕಿರ್ಚಾಡ್ತಾನೆ. ಅವಾಗ ಗ್ಲಾಸ್ ಪೀಸು ಕ್ರ್ಯಾಕ್ ಆಗಕ್ ಶುರುವಾಗುತ್ತೆ. ಅದ್ರ ಮೇಲೆ ಒಂದು ಲೆಟರ್ ಬರೆಯುತ್ತೆ. ಅದನ್ನ ಇವನ್ ನೋಡ್ತಾನೆ. ಅದ್ರ ಮೇಲ್ಗಡೆ ಎಸೆಕಾರ್ ಅಂತ ಬರ್ದಿರುತ್ತೆ. ಇವಾಗ ಗೊತ್ತಾಗುತ್ತೆ ಇವನ್ಗೆ ಈ ಒಂದು ಮಿರರ್ ಒಳಗಡೆ ಇರೋ ಸ್ಪಿರಿಟ್ ಗೆ ಎಸೆಕಾರ್ ಅನ್ನೋ ಒಬ್ಬ ವ್ಯಕ್ತಿ ಬೇಕಾಗಿರ್ತಾನೆ ಅಂತ. ಈ ಎಸೆಕಾರ್ ಬಗ್ಗೆ ತಿಳ್ಕೊಬೇಕು ಅಂದ್ಬಿಟ್ಟು ಇನ್ ಫ್ರೆಂಡ್ ಲ್ಯಾರಿಗೆ ಕಾಲ್ ಮಾಡ್ತಾನೆ. ಕಾಲ್ ಮಾಡ್ಬಿಟ್ಟು ಕಳೆದ 5 ವರ್ಷ ಇಲ್ಲ 6 ವರ್ಷದ ಹಿಂದಗಡೆ ಈ ಎಸೆಕಾರ್ ಅನ್ನೋ ಹೆಸರಿನಲ್ಲಿ ಯಾವ್ದಾರ ಕೇಸ್ ಇದೆಯಾ ಪ್ಲೀಸ್ ಚೆಕ್ ಮಾಡು ಅಂತ ಹೇಳ್ತಾನೆ. ಅವನು ಕೂಡ ಸರಿ ಆಯ್ತು ಚೆಕ್ ಮಾಡ್ತೀನಿ ಅನ್ಬಿಟ್ಟು ಕಾಲ್ ಕಟ್ ಮಾಡ್ತಾನೆ. ಕಟ್ ಮಾಡಾದ್ಮೇಲೆ ಇವನು ಗ್ಯಾರಿ ಕಲ್ಸ್ಕೊಟ್ಟಿರ್ತಾನಲ್ಲ ಕೆಲವು ಇನ್ಸ್ಟ್ರೂಮೆಂಟ್ ಗಳು
ನ್ಯೂಸ್ ಪೇಪರ್ ಗಳೆಲ್ಲ, ಅದನ್ನೆಲ್ಲ ಇವನು ಕೂತ್ಕೊಂಡು ಇವಾಗ ಚೆಕ್ ಮಾಡ್ತಾನೆ ಏನಾದ್ರು ಸಿಗುತ್ತಾ ಕ್ಲೂ ಅಂತ. ಅವಾಗ ಅವನ್ಗೆ 5 ವರ್ಷದ ಹಿಂದೆ ಈ ಮೇ ಫ್ಲವರ್ ಗೆ ಬೆಂಕಿ ಬಿದ್ದಿತ್ತಲ್ಲ, ಆ ಬೆಂಕಿ ಯಾರು ಇಟ್ರಪ್ಪ ಅಂದ್ರೆ ಈ ಟ್ಯಾರೆನ್ಸ್ ಬ್ಯಾರಿ. ಈ ಟ್ಯಾರೆನ್ಸ್ ಬ್ಯಾರಿನು ಕೂಡ ಮೇ ಫ್ಲವರ್ ಅಲ್ಲಿ ನೈಟ್ ಹೊತ್ತು ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಮತ್ತೆ ಈ ಬ್ಯಾರಿನೇ ಇವನ 3 ಮಕ್ಳು ಮತ್ತೆ ಹಾಗೆ ಇವನ ಹೆಂಡತಿನ ಸಾಯಿಸಿದ್ದು ಅಂತಾನು ಕೂಡ ಅದ್ರಲ್ಲಿ ಇರುತ್ತೆ. ಆದ್ರೆ ಅವ್ನು ಹೇಳೋ ಪ್ರಕಾರ ನಾನ್ ನನ್ನ ಹೆಂಡತಿನ ಸಾಯಿಸಿಲ್ಲ, ಆ ಮೇ ಫ್ಲವರ್ ಬಿಲ್ಡಿಂಗ್ ಅಲ್ಲಿ ಇರೋ ಕನ್ನಡಿಗಳೇ ನನ್ನ ಹೆಂಡತಿನ ಸಾಯಿಸಿದ್ದು ಅಂತ ಅವ್ನು ಹೇಳ್ತಾ ಇರ್ತಾನೆ. ಮತ್ತೆ ಆಗ ಅವನ್ಗೆ ಲ್ಯಾರಿನ ಕಾಲ್ ಬರುತ್ತೆ. ಕಾಲ್ ಮಾಡ್ಬಿಟ್ಟು ಇಲ್ಲ ಕಣೋ, ನನಗೆ ಈ ಎಸೆಕರ್ ಅನ್ನೋ ಬಗ್ಗೆ ಯಾವ್ದೇ ರೀತಿಯ ವಿಷಯ ನಂಗೆ ಸಿಕ್ಕಿಲ್ಲ ಅಂತ. ಸರಿ ಆಯ್ತು ಬಿಡು, ಈಗ ನೀನು ಟ್ಯಾರೆನ್ಸ್ ಬ್ಯಾರಿ ಅವನ ಬಗ್ಗೆ ತಿಳ್ಕೊ ಅಂತ ಹೇಳ್ತಾನೆ. ಅವನು ಕೂಡ ಅದನ್ನೆಲ್ಲ ಚೆಕ್ ಮಾಡ್ಬಿಟ್ಟು ಹೇಳ್ತಾನೆ ಈ ಟ್ಯಾರೆನ್ಸ್ ಬ್ಯಾರಿ ಯಾವಾಗ್ಲೂ ಸತ್ತೋಗ್ಬಿಟ್ಟಿದ್ದಾನೆ ಅಂತ. ಸರಿ ಆಯ್ತು, ಈಗ ಅವನ ಜೈಲ್ಗೆ ಹಾಕಿದ್ರಲ್ಲ, ಆ ಜೈಲ್ ಎಲ್ಲಿದೆ ಅಂತ ಹೇಳು ಅಂತ ಕೇಳ್ತಾನೆ. ಇವನು ಕೂಡ ಆ ಜೈಲ್ ಇರೋ ಜಾಗನ ಹೇಳ್ತಾನೆ. ಬೆನ್ ಕೂಡ ಅದೇ ಒಂದು ಜೈಲ್ಗೆ ಬರ್ತಾನೆ. ಅವನು ಇನ್ವೆಸ್ಟಿಗೇಷನ್ ಮಾಡಿರ್ತಾರಲ್ಲ, ಆ ಒಂದು ಫುಟೇಜ್ ಇರುತ್ತೆ. ಆ ಜೈಲಲ್ಲಿ ಕೆಲವು ಡಾಕ್ಟರ್ಸ್ ಗಳಿರ್ತಾರೆ. ಆ ಡಾಕ್ಟರ್ಸ್ ಗಳಲ್ಲಿ ಒಬ್ರು ಆ ಒಂದು ಫುಟೇಜ್ ನ ತೋರಿಸ್ತಾರೆ. ಆ ಫುಟೇಜ್ ಅಲ್ಲಿ ಇವನ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ನೀನೇಂತಕ್ ನಿನ್ ಫ್ಯಾಮಿಲಿನ ಕೊಲೆ ಮಾಡಿದೆ ಅಂತ. ಅದಕ್ಕೆ ಅವನು ಕೂಡ ನಾನ್ ನನ್ನ ಫ್ಯಾಮಿಲಿನ ಕೊಲೆ ಮಾಡಿಲ್ಲ, ಆ ಕನ್ನಡಿಗಳು ನನ್ನ ಫ್ಯಾಮಿಲಿನ ಕೊಲೆ ಮಾಡ್ತು ಅಂತ. ಇವರು ಕೂಡ ಸರಿ, ಆ ಕನ್ನಡಿಗಳು ಎಂತಕ್ಕೋಸ್ಕರ ಇದನ್ನೆಲ್ಲ ಮಾಡ್ತೈತೆ ಹೇಳು ಅಂತ ಕೇಳಿದಾಗ ಆ ಕನ್ನಡಿಗೆ ಎಸೆಕರ್ ಬೇಕಂತೆ, ಅದಕ್ಕೋಸ್ಕರ ನನ್ನ ಫ್ಯಾಮಿಲಿನ ಎಲ್ಲರನ್ನು ಕೂಡ ಸಾಯಿಸ್ತು ಅಂತ. ಬೆನ್ಗೆ ಗೊತ್ತಾಗೋಗ್ಬಿಡುತ್ತೆ, ಈಗ ನಾನೇನಾದ್ರೂ ಎಸೆಕರ್ನ ಹುಡುಕ್ಲಿಲ್ಲ ಅಂದ್ರೆ ನನ್ನ ಫ್ಯಾಮಿಲಿನ ಎಲ್ಲರನ್ನು ಕೂಡ ಈ ಒಂದು ಸ್ಪಿರಿಟ್ ಸಾಯಿಸ್ಬಿಡುತ್ತೆ ಅಂತ. ಇದರಿಂದ ಬೇಗ ಆಮಿನ ಮನೆಗೆ ಬರ್ತಾನೆ. ಬಂದ್ಬಿಟ್ಟು ಆ ಮನೆ ಒಳಗಡೆ ಇರೋ ಎಲ್ಲಾ ಕನ್ನಡಿಗಳನ್ನು ಕೂಡ ಕಿತ್ಬಿಟ್ಟು ಆಚೆ ಹಾಕ್ತಾ ಇರ್ತಾನೆ. ಮತ್ತೆ ತೆಗೆಯಕ್ಕಾಗ್ದಿರೋ ಕನ್ನಡಿಗಳಿಗೆ ಪೇಂಟ್ ನೆಲ್ಲ ಬಳಿತಾ ಇರ್ತಾನೆ. ಆಮಿ ಮನೆ ಕೆಲಸದವಳು ರೋಸು ಈ ಎಮಿಗೆ ಫೋನ್ ಮಾಡ್ಬಿಟ್ಟು ನಿಮ್ಮ ಹಸ್ಬೆಂಡ್ ಇಲ್ಲಿಗೆ ಬಂದ್ಬಿಟ್ಟು ಕನ್ನಡಿಗಳನ್ನೆಲ್ಲ ಬಿಚ್ಚಿಕ್ತಾ ಇದಾರೆ, ಬೇಗ ಬನ್ನಿ ಅಂತ ಕಾಲ್ ಮಾಡಿ ಹೇಳ್ಬಿಟ್ಟಿರ್ತಾಳೆ. ಇದರಿಂದ ಆಮಿನ್ ಕೂಡ ತನ್ನ ಮನೆಗೆ ಬರ್ತಾಳೆ. ಬಂದ್ಬಿಟ್ಟು ಬೆನ್ ಹತ್ರ ಏನ್ ಮಾಡ್ತಾ ಇದ್ದೀನಿ ನೀನು, ಮಕ್ಕಳನ್ನೆಲ್ಲ ಏಂತಕ್ಕೆ ಈ ತರ ಎದುರಿಸ್ತಾ ಇದೆಯಾ, ಇಲ್ಲಿಂದ ಹೋದ್ರೆ ಸರಿ ನಾನು ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೀಗೆ ಬೆನ್ಗೆ ಬೈತಿರ್ತಾನೆ. ಬೆನ್ ಕೂಡ ನಾನು ಹೇಳೋ ಮಾತನ್ನೆಲ್ಲ ನಂಬುದನ್ನೆಲ್ಲ ನನ್ನ ಮಕ್ಕಳು ಸೇಫ್ಟಿಗೋಸ್ಕರ ಮಾಡ್ತಾ ಇದ್ದೀನಿ, ನನ್ನ ನಂಬ್ತಾ ಇಲ್ಲಲ್ವಾ ನೀನು, ಬಾಯಿಲಿ ನಿನ್ಗೆ ಏನೋ ಒಂದು ತೋರಿಸ್ತೀನಿ ಅನ್ಬಿಟ್ಟು ಮನೆ ಆಚೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ಕನ್ನಡಿ ಇರುತ್ತೆ ಅದಕ್ಕೆ ಶೂಟ್ ಮಾಡ್ಬಿಡ್ತಾನೆ. ಶೂಟ್ ಮಾಡಿದಾಗ ಅದು ಹೊಡೆದೋಗ್ಬಿಡುತ್ತೆ. ಅವಾಗ ನೋಡು ಈ ಕನ್ನಡಿಗಳು ಆಟೋಮೆಟಿಕ್ ಆಗಿ ರಿಪೇರ್ ಆಗುತ್ತೆ. ಆದ್ರೆ ನೋಡಿದ್ರೆ ಆ ಕನ್ನಡಿಗಳು ಆಟೋಮೆಟಿಕ್ ಆಗಿ ರಿಪೇರ್ ಆಗೋದಿಲ್ಲ. ಇದರಿಂದ ಅವ್ನಿಗೆ ಒಂದ್ ನಿಮಿಷ ಬೇಜಾರಾಗ್ಬಿಟ್ಟು ಹಾಗೆ ಇವ್ನ ಹೆಂಡತಿಗೆ ಇವ್ನ ಮಕ್ಳಿಗೆ ಎಲ್ಲರಿಗೂ ಕೂಡ ಸಾರಿ ಕೇಳ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾನೆ. ಬಂದ್ಬಿಟ್ಟು ಮತ್ತೆ ಈ ಮೇ ಫ್ಲವರ್ ಒಂದು ಬಿಲ್ಡಿಂಗ್ ಗೆ ಬಂದು ಶಿಸ್ತಾಗಿ ಬೇಸ್ಮೆಂಟ್ ಗೆ ಹೋಗ್ತಾನೆ. ಅಲ್ಲೆಲ್ಲ ನೀರ್ ತುಂಬಿಕೊಂಡಿರುತ್ತಲ್ಲ, ಅದನ್ನೆಲ್ಲ ದಾಟ್ಕೊಂಡು ಆ ಸೈಡ್ ಗೆ ಹೋಗ್ತಾನೆ. ಹೋದಾಗ ಅವನ್ಗೆ ಒಂದು ಬೋರ್ಡ್ ಕಾಣಿಸುತ್ತೆ, ಸೇಂಟ್ ಮ್ಯಾಥ್ಯೂ ಹಾಸ್ಪಿಟಲ್ ಅಂತ ಆ ಒಂದು ಬೋರ್ಡ್ ಮೇಲೆ ಇರುತ್ತೆ. ಮತ್ತೆ ಹಾಗೆ ಅಲ್ಲಿ ಸೈಕ್ಯಾಟ್ರಿಕ್ ವಾರ್ಡ್ ಅಂತಾನು ಕೂಡ ಇರುತ್ತೆ. ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದಾಗ ಲಾರೆನ್ಸ್ ಒಬ್ಬ ವ್ಯಕ್ತಿ ಈ ಒಂದು ಬಿಲ್ಡಿಂಗ್ ಅಂದ್ರೆ ಈ ಮೇ ಫ್ಲವರ್ ಕಟ್ಟೋಕ್ಕಿಂತ ಮುಂಚೆ ಇದ್ರ ಹಿಂದೆನೆ ಒಂದು ಹಾಸ್ಪಿಟಲ್ ಇರುತ್ತೆ ಸೇಂಟ್ ಮ್ಯಾಥ್ಯೂ ಅಂತ. ಅದು ಇವಾಗ್ಲೂ ಕೂಡ ಹೀಗೆ ಇದೆ ಅಂತ ಈ ಗೋಡೆ ಇದೆ ಅಂತ ಗೊತ್ತಾಗುತ್ತೆ. ಮತ್ತೆ ಹಾಗೆ ಆ ಒಂದು ಗೋಡೆಯಲ್ಲಿ ನೀರು ಲೀಕೇಜ್ ಆಗ್ತಾ ಇರುತ್ತೆ. ನೀರು ಲೀಕೇಜ್ ಆಗಿ ಆ ಗೋಡೆ ಪೂರ್ತಿ ವೀಕ್ ಆಗಿ ಹೋಗ್ಬಿಟ್ಟಿರುತ್ತೆ. ಇದರಿಂದ ಬೆನ್ನು ಅಲ್ಲಿರೋ ಎಲ್ಲಾ ಗೋಡೆಗಳನ್ನು ಹೊಡೆದಾಕ್ಬಿಡ್ತಾನೆ. ಹೊಡೆದಾಗ ಆ ಸೈಡ್ ನೋಡಿದಾಗ ಸೈಕ್ಯಾಟ್ರಿಕ್ ನ ಒಂದು ರೂಮ್ ಇರುತ್ತೆ. ಅಲ್ಲಿ ನೋಡಿದಾಗ ಸುತ್ತಮುತ್ತ ಕನ್ನಡಿಗಳೇ ಇರುತ್ತೆ. ಅದ್ರ ಮಧ್ಯೆ ಒಂದು ಕುರ್ಚಿ ಇರುತ್ತೆ. ಇವನು ಕೂಡ ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಇಲ್ಲಿ ಯಾವ್ದೋ ಒಂದು ಪೇಷಂಟ್ ನ ಕರ್ಕೊಂಡ್ ಬಂದು ಟ್ರೀಟ್ಮೆಂಟ್ ಮಾಡಿದ್ದಾರೆ ಅಂತ. ಅಲ್ಲೂ ಕೂಡ ಅವನಿಗೆ ಪ್ಯಾರಾನಾರ್ಮಲ್ ಆಕ್ಟಿವಿಟಿಗಳು ಕೂಡ ಕಾಣಿಸುತ್ತೆ. ನೆಕ್ಸ್ಟ್ ಬೆನ್ನು ಮತ್ತೆ ಒಂದು ಫ್ರೆಂಡ್ ಲ್ಯಾರಿಗೆ ಫೋನ್ ಮಾಡ್ಬಿಟ್ಟು ನೋಡು ಈ ಮೇ ಫ್ಲವರ್ ಬರೋಕ್ಕಿಂತ ಮುಂಚೆ ಇಲ್ಲೊಂದು ಹಾಸ್ಪಿಟಲ್ ಇತ್ತು, ಅದ್ರ ಹೆಸರು ಸೇಂಟ್ ಮ್ಯಾಥ್ಯೂಸ್ ಅನ್ನೋ ಒಂದು ಹಾಸ್ಪಿಟಲ್ ಇತ್ತು. ಇದ್ರ ಹಳೆ ರೆಕಾರ್ಡ್ಸ್ ನೆಲ್ಲ ಓಪನ್ ಮಾಡು, ಅದ್ರಲ್ಲಿ ಈ ಎಸೆಕರ್ ಅನ್ನೋ ಹುಡುಗಿ ಹೆಸರನ್ನ ಯಾರಿಗಾರ ಮ್ಯಾಚ್ ಆಗುತ್ತಾ ಅಂತ ನೋಡು ಅಂತ ಹೇಳ್ತಾನೆ. ಅವನು ಕೂಡ ನೋಡ್ಬಿಟ್ಟು ಕೆಲವು ಫೈಲ್ಸ್ ಗಳನ್ನ ತಗೊಂಡು ಬೆನ್ ಹತ್ರ ಬರ್ತಾನೆ. ಬಂದ್ಬಿಟ್ಟು ಆ ರಿಪೋರ್ಟ್ಸ್ ಗಳನ್ನೆಲ್ಲ ತೋರಿಸ್ತಾನೆ. ಅಲ್ಲಿ ಇವನ್ಗೆ ಈ ಒಂದು ಹಾಸ್ಪಿಟಲ್ ಒಳಗಡೆ ಆನಾ ಎಸೆಕರ್ ಅಂತ ಒಂದು ಹುಡುಗಿ ಇತ್ತು. ಅವಳು 12 ವರ್ಷ ಇರ್ಬೇಕಾದ್ರೇನೆ ಈ ಒಂದು ಸೇಂಟ್ ಮ್ಯಾಥ್ಯೂಸ್ ಹಾಸ್ಪಿಟಲ್ ಗೆ ಬಂದಿಲ್ಲ. ಯಾಕೆಂದ್ರೆ ಅವಳಿಗೊಂದು ಇಶ್ಯೂ ಇತ್ತು. ಅವಳು ತುಂಬಾ ವಿಚಿತ್ರವಾಗಿ ಆಡಕ್ಕೆ ಶುರು ಮಾಡಿದ್ಲು. ಅವಳನ್ನ ಇದೇ ಹಾಸ್ಪಿಟಲ್ ಗೆ ಟ್ರೀಟ್ಮೆಂಟ್ ಮಾಡ್ತಿದ್ರು. ಆದ್ರೆ ಒಂದು ದಿನ ಈ ಸೇಂಟ್ ಮ್ಯಾಥ್ಯೂಸ್ ಅಲ್ಲಿ ಹಾಸ್ಪಿಟಲ್ ಇರೋ ಎಲ್ಲಾ ಪೇಷಂಟ್ಸ್ ಗಳು ಒಂದು ಜಾಗದಲ್ಲಿ ಒಟ್ಟಿಗೆ ಕೂಡ್ಬಿಟ್ಟು ಒಬ್ರಿಗೊಬ್ರು ಈ ಕನ್ನಡಿ ಗ್ಲಾಸಸ್ ಪೀಸ್ ಗಳನ್ನೆಲ್ಲ ತಗೊಂಡು ಒಬ್ರನ್ನೊಬ್ರು ಚುಚ್ಚಿ ಸಾಯಿಸಾಕ್ಬಿಟ್ರು ಅಂತ. ಅದೇ ಒಂದು ಇನ್ಸಿಡೆಂಟ್ ಅಲ್ಲಿ ಈ ಆನಾ ಆಸ್ಕರ್ ಕೂಡ ಅಡ್ಡೆ ಸತ್ತು ಹೋಗಿದ್ದಾಳೆ ಅಂತ. ಇದನ್ನ ಕೇಳಿ ಒಂದ್ ನಿಮಿಷ ಬೆನ್ಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡುತ್ತೆ. ಯಾಕೆಂದ್ರೆ ಆ ಒಂದು ಆತ್ಮ ಹುಡುಕ್ತಾ ಇರೋದು ಈ ಆನಾ ಆಸ್ಕರ್ನೆ. ಇವಾಗ ಇವ್ನು ನೋಡಿದ್ರೆ ಸತ್ತೋಗಿದ್ದಾನೆ ಅಂತಾನೆ. ಈ ಸತ್ತೋಗಿರೋಣ ಎಲ್ಲಿಂದ ಕರ್ಕೊಂಡ್ ಬರ್ಲಿ ನಾನು ಅಂತ ಫುಲ್ ಟೆನ್ಷನ್ ಆಗ್ಬಿಡ್ತಾನೆ. ಸರಿ ಆಯ್ತು ಅನ್ಬಿಟ್ಟು ಬೆನ್ನು ಆ ಎಲ್ಲಾ ರಿಪೋರ್ಟ್ಸ್ ಗಳನ್ನ ತಗೊಂಡ್ ಬಂದ್ಬಿಟ್ಟು ತನ್ನ ಮನೆಯಲ್ಲಿ ಮತ್ತೆ ರಿಸರ್ಚ್ ಮಾಡ್ತಾ ಇರ್ತಾನೆ. ಇನ್ನೂ ಏನಾದ್ರು ಕ್ಲೂ ಸಿಗ್ಬೋದಾ ಅಂತ. ಆನಾ ಎಸೆಕರ್ದು ಒಂದು ಫೋಟೋ ಸಿಗುತ್ತೆ. ಅದ್ರ ಹಿಂದೆಗಡೆನೆ ಈ ಆನಾ ಎಸೆಕರ್ ಮುಂಚೆ ಇಲ್ಲಿದ್ಲು ಅನ್ನೋ ಒಂದು ಅಡ್ರೆಸ್ ಕೂಡ ಅಲ್ಲೇ ಇರುತ್ತೆ. ಮತ್ತೆ ಹಾಗೆ ಆ ಫೋಟೋನ ನೋಡ್ತಾ ಮತ್ತೆ ಇನ್ನು ಕೆಲವು ಪೇಪರ್ಸ್ ಗಳನ್ನೆಲ್ಲ ಹಾಗೆ ನೋಡ್ತಾ ಇರ್ತಾನೆ. ಹೀಗೆ ನೋಡ್ತಿರ್ಬೇಕಾದ್ರೆ ಬೆನ್ಗೆ ಒಂದು ರಿಪೋರ್ಟ್ ಸಿಗುತ್ತೆ. ಅದೇನ್ ರಿಪೋರ್ಟ್ ಅಪ್ಪ ಅಂದ್ರೆ ಈ ಆಸೆಕರ್ ನ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗಿರೋದು ಅಂತ. ಇವಾಗ ಯೂನಿಕ್ ಕನ್ಫರ್ಮ್ ಆಗಿ ಹೋಗ್ಬಿಡುತ್ತೆ. ಈ ಆನಾ ಆಸೆಕರು ಸತ್ತೋಗಿದ್ದಾಳೆ ಅಂತ ಒಂದು ರಿಪೋರ್ಟ್ ಇರುತ್ತೆ. ಅದು ಎಷ್ಟೇ ತಾರೀಕಲ್ಲಿ ಅಂದ್ರೆ ಅಕ್ಟೋಬರ್ 6 ಅಲ್ಲಿ. ಆದ್ರೆ ಇನ್ನೊಂದು ರಿಪೋರ್ಟ್ ಅಲ್ಲಿ ಈ ಆನಾ ಆಸೆಕರನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಅಕ್ಟೋಬರ್ 4ನೇ ತಾರೀಕಿನೇ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ. ಅಂದ್ರೆ ಆ ಇನ್ಸಿಡೆಂಟ್ ಆಗೋಕ್ಕಿಂತ 2 ದಿನದ ಹಿಂದೆನೆ ಈ ಆನಾ ಆಸೆಕರ್ನ ಆ ಒಂದು ಹಾಸ್ಪಿಟಲ್ ಇಂದ ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಇದು ನೋಡಿ ಕನ್ಫರ್ಮ್ ಆಗಿ ಹೋಗ್ಬಿಡುತ್ತೆ ಈ ಆನಾ ಆಸೆಕರು ಇನ್ನೂ ಬದುಕೆ ಇದ್ದಾಳೆ ಅಂತ. ನೆಕ್ಸ್ಟ್ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ನಮ್ಗೆ ಆಮಿನ ತೋರಿಸ್ತಾಳೆ. ಇವಳು ತನ್ನ ಮಕ್ಕಳನ್ನ ಹೀಗೆ ಸ್ಕೂಲಿಗೆ ಬಿಡನಂತಾರೆ ಕರ್ಕೊಂಡು ಹೋಗೋಕೆ ಹೋಗ್ತಾ ಇರ್ತಾಳೆ. ಆಗ ಇವಳ ಮಗ
ಯಾರ ಜೊತೆನೋ ಮಾತಾಡ್ತಿರೋ ಶಬ್ದ ಇವಳಿಗೆ ಕೇಳಿಸುತ್ತೆ ಇವಳ ಮಗುನ್ ರೂಮ್ ಇಂದ. ಇದರಿಂದ ಇವ್ರ ಮಗುನ್ ರೂಮ್ಗೆ ಬಂದ್ಬಿಟ್ಟು ಯಾರ ಜೊತೆ ನೀನ್ ಮಾತಾಡ್ತಾ ಇದೀಯ ಅಂದಾಗ ಅವನು ಕೂಡ ನಾನು ಯಾರ ಜೊತೆನೂ ಮಾತಾಡ್ತಿಲ್ಲ ಅಂತ ಹೇಳ್ತಾನೆ. ಸರಿ ಆಯ್ತು ಬಾ ಸ್ಕೂಲಿಗೆ ಲೇಟ್ ಆಯ್ತು ಹೋಗಿ ಅಂತ ಕರೀತಾಳೆ. ಅವನು ಕೂಡ ಸರಿ ಅನ್ಬಿಟ್ಟು ಹಾಗೆ ಎದ್ದು ಹೋಗ್ತಾನೆ. ಆಗ ಸಡನ್ ಆಗಿ ಆಮಿ ನೋಡ್ತಾಳೆ ಇವ್ರ ಮಗುನ್ ರಿಫ್ಲೆಕ್ಟ್ ಆ ಕನ್ನಡಿಯಿಂದ ಹೋಗಿ ಇರೋದಿಲ್ಲ, ಅದು ಹಂಗೆ ಇವ್ರನ್ನ ಗುರಾಯಿಸ್ತಾ ಇರುತ್ತೆ. ಒಂದ್ ನಿಮಿಷ ದಂಗಾಗಿ ಹೋಗ್ಬಿಡ್ತಾಳೆ ಇದನ್ನ ನೋಡ್ಬಿಟ್ಟು. ಹಾಗೆ ತನ್ನ ಹಸ್ಬೆಂಡ್ ಗೆ ಫೋನ್ ಮಾಡ್ತಾಳೆ. ಅವನು ಕೂಡ ಈ ಆನಾ ಹೆಸಕರ್ನ ಹುಡ್ಕೊಂಡು ಹೋಗ್ತಾ ಇರ್ತಾನೆ. ಈ ಆಮಿ ಕಾಲ್ ಬರುತ್ತೆ. ಆ ಕಾಲ್ ಎತ್ತದ ಈ ಮನೆ ಒಳಗಡೆ ಏನೇನೋ ನಡೀತೈತೆ, ಈ ಮಿರರ್ ಒಳಗಡೆ ಏನೇನೋ ಕಾಣಿಸ್ತೈತೆ, ನನಗೆ ತುಂಬಾ ಭಯ ಆಗ್ತೈತೆ, ಎಲ್ಲಿದ್ದೀನಿ ನೀನು ಬೇಗ ಬಾ ಅಂತ ಕರೀತಾಳೆ. ಇವನು ಕೂಡ ಸರಿ ಭಯ ಪಡ್ಕೊಂಬೇಡ ನಾನು ಬರ್ತಾ ಇದೀನಿ ಅನ್ಬಿಟ್ಟು ಹಾಗೆ ಕಾರ್ನ ತಿರುಗಿಸಿ ಇವ್ರ ಮನೆ ಹತ್ರ ಬರೋಕ್ ಶುರು ಮಾಡ್ತಾನೆ. ಶಿಸ್ತಾಗ ಆಮಿ ಮನೆ ಒಳಗಡೆ ಬಂದ್ಬಿಟ್ಟು ಇವರಿಬ್ರು ಕೂಡ ಸೇರ್ಕೊಂಡು ಎಲ್ಲೆಲ್ಲಿ ಕನ್ನಡಿ ಇರುತ್ತೋ ಅದನ್ನೆಲ್ಲ ಫುಲ್ಲು ಕ್ಲೋಸ್ ಮಾಡಕ್ ಬಿಡ್ತಾರೆ. ತೆಗೆಯಕ್ ಆಗದೆ ಇರೋ ಕನ್ನಡಿಗಳಿಗೆಲ್ಲ ಪೇಂಟ್ ಕಿಂಟ್ ಎಲ್ಲ ಬರೆದು ಮತ್ತೆ ಕಿಟಕಿಗಳ ಎಲ್ಲರಿಗೂ ಕೂಡ ನ್ಯೂಸ್ ಪೇಪರ್ ಹಾಕಿ ಪೂರ್ತಿ ಕವರ್ ಮಾಡಕ್ ಬಿಡ್ತಾರೆ. ಕವರ್ ಮಾಡಕ್ ಬಿಟ್ಟು ಇವನು ಮತ್ತೆ ಆಸಕರ್ನ ಹುಡ್ಕೊಂಡು ಹೋಗ್ತಾ ಇರ್ತಾನೆ. ಇವಳು ಕೂಡ ನನಗೆ ಇಲ್ಲಿರೋಕೆ ಭಯ ಆಗ್ತೈತೆ ಅಂತ ಹೇಳಿದಾಗ ಅವನು ಕೂಡ ಈಗೆಲ್ಲ ನಾವು ಕನ್ನಡಿನೆಲ್ಲ ಕ್ಲೋಸ್ ಮಾಡ್ಬಿಟ್ಟಿದೀವಿ, ಇನ್ನೇನು ಸೇಫ್ ಆಗಿರ್ತೀಯ, ನೀನು ತಲೆ ಕೆಡ್ಸ್ಕೊಂಬೇಡ, ಆದಷ್ಟು ಬೇಗ ನಾನು ಇದನ್ನೆಲ್ಲ ಸರಿ ಮಾಡ್ತೀನಿ ಅನ್ಬಿಟ್ಟು ಇವನು ಆಸಕರ್ನ ಹುಡ್ಕೊಂಡು ಬಂದ್ಬಿಡ್ತಾನೆ. ಆ ಆನಾ ಆಸಕರ್ ಹಿಂದಗಡೆ ಒಂದು ಅಡ್ರೆಸ್ ಇತ್ತಲ್ಲ, ಅದೇ ಅಡ್ರೆಸ್ಗೆ ಇವನು ಬರ್ತಾನೆ. ಬಂದಾಗ ಆ ಒಂದು ಮನೆ ಆಚೆಗಡೆಗೆ ಒಬ್ಬ ಹುಡುಗ ಮತ್ತೆ ಹಾಗೆ ಒಂದು ಲೇಡಿ ಬರ್ತಾನೆ. ಅವ್ರಗಳ ಹತ್ರ ಈ ಆನಾ ಆಸಕರ್ ಬಗ್ಗೆ ಕೇಳ್ತಾರೆ. ಅವರು ಕೂಡ ಈ ಆನಾ ಆಸಕರ್ ಇಂದ ನಿನ್ಗೆ ಏನಾಗ್ಬೇಕು ಅಂದಾಗ ಇವನು ಕೂಡ ಸ್ಕ್ರಿಜೋಫ್ರೇನಿಯಾ ಬಗ್ಗೆ ರಿಸರ್ಚ್ ಮಾಡಕ್ಕೆ ಬಂದಿದ್ದೀನಿ ಅಂತ, ಇದ್ರ ಬಗ್ಗೆ ನನಗೆ ಕೆಲವು ಡೌಟ್ಸ್ ಗಳಿತ್ತು, ಅದನ್ನ ಆನಾ ಆಸಕರ್ಗೆ ಕೇಳಿ ಸ್ವಲ್ಪ ರಿಸರ್ಚ್ ಮಾಡೋಣ ಅಂತ ಬಂದಿದ್ದೀನಿ ಅಂತ. ಅದಕ್ಕೆ ಅವರು ಕೂಡ ಆನಾ ಆಸಕರ್ನ ಅಣ್ಣನಾದ ರಾಬರ್ಟ್ ನ ಮೀಟ್ ಮಾಡಿಸ್ತಾರೆ. ರಾಬರ್ಟ್ ಕೂಡ ಇವನ್ನ ಕರ್ಕೊಂಡು ಒಂದು ಬೇಸ್ಮೆಂಟ್ ಒಳಗಡೆ ಹೋಗ್ತಾನೆ. ಹೋಗ್ತಿರ್ಬೇಕಾದ್ರೆ ಹೀಗೆ ಹೇಳ್ತಾ ಹೋಗ್ತಾನೆ, ಆನಾ ಅವಾಗ ತುಂಬಾ ಹುಚ್ಚಿಡ್ದಿರೋ ರೀತಿ ಆಡ್ತಿದ್ಲು. ಅವಾಗ ನಮ್ ತಂದೆ ಇವಳನ್ನ ಕರ್ಕೊಂಡ್ ಬಂದ್ಬಿಟ್ಟು ಇದೇ ಬೇಸ್ಮೆಂಟ್ ಒಳಗಡೆ ಕೂಡಾಕ್ತಿದ್ರು. ನಮ್ ತಂದೆ ಪ್ರತಿಯೊಬ್ಬರನ್ನ ಕರ್ಕೊಂಡ್ಬಂದು ತೋರಿಸಿದ್ರು. ಪ್ರೀಸ್ಟ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಯಾರು ಇದ್ದಾರೋ ಎಲ್ಲರನ್ನು ಕೂಡ ಕರ್ಕೊಂಡ್ಬಂದು ನಮ್ಮ ಆನಾಗೆ ಟ್ರೀಟ್ಮೆಂಟ್ ಮಾಡಿಸಿದ್ರು. ಆದ್ರೆ ಯಾರು ಕೂಡ ಈ ಆನಾನ ಸರಿ ಮಾಡೋಕೆ ಆಗ್ಲಿಲ್ಲ. ಆಗ ಒಂದು ದಿನ ನ್ಯೂಯಾರ್ಕ್ ಇಂದ ಡಾಕ್ಟರ್ ಕೇನ್ ನಿಮ್ಮ ಮಗಳನ್ನ ನಾವು ಸರಿ ಮಾಡ್ತೀವಿ ಅನ್ಬಿಟ್ಟು ಅವಳನ್ನ ಕರ್ಕೊಂಡು ಸೆಂಟ್ ಮ್ಯಾಥ್ಯೂ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು. ಆದ್ರೆ ಅವಳ ಒಂದು ದುರದೃಷ್ಟಕ್ಕೆ ಅಲ್ಲಿರೋ ಎಲ್ಲ ಪೇಷಂಟ್ಸ್ ಗಳು ಕೂಡ ಸತ್ತೋದ್ರು. ಅದ್ರಲ್ಲೂ ಆನಾ ಆಸಕರ್ ಕೂಡ ಸತ್ತೋದ್ಲು ಅಂತ. ಇದನ್ನ ಕೇಳ್ಬಿಟ್ಟು ನಮ್ ಹೀರೋ ನನ್ನ ಹತ್ರ ಸುಳ್ಳೆಲ್ಲ ಬರ್ಬೇಡಿ ಸರ್, ನನಗೆ ಗೊತ್ತು ಆನಾ ಆಸಕರ್ ಇನ್ನು ಬದುಕೇ ಇದ್ದಾಳೆ, ಯಾಕೆಂದ್ರೆ ಅವಳ ರಿಪೋರ್ಟ್ಸ್ ಎಲ್ಲ ನಾನು ಚೆಕ್ ಮಾಡಿದ್ದೀನಿ. ನೀವುಗಳು ಆ ಇನ್ಸಿಡೆಂಟ್ ನಡೆಯಕ್ಕಿಂತ ಮುಂಚೆನೆ 2 ದಿನ ಹಿಂದೆನೆ ಆನಾ ಆಸಕರ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದೀರಾ, ನಿಜ ಹೇಳಿ ಅವಳು ಎಲ್ಲಿದ್ದಾಳೆ ಅಂತ. ಇದರಿಂದ ರಾಬರ್ಟ್ ಕೂಡ ಅವಳನ್ನ ಮನೆ ಕರ್ಕೊಂಡು ಬಂದಾದ್ಮೇಲೆ ಈ ಮನೇಲಿ ತುಂಬಾ ವಿಚಿತ್ರವಾಗಿ ನಡೆಯಕ್ಕೆ ಶುರುವಾಯ್ತು. ಇದರಿಂದ ನಾವು ಅವಳನ್ನ ಈ ಕನ್ನಡಿಗಳು ಅಂದ್ರೆ ಈ ಮಿರರ್ಸ್ ಗಳು ಇಲ್ದಿರ ಜಾಗಕ್ಕೆ ಕಳಿಸ್ಬಿಟ್ಟು ಅಂತ. ಇವನು ಕೂಡ ಎಲ್ಲಿಗೆ ಕಳಿಸ್ತೀರಿ ಅಂತ ಕೇಳಿದಾಗ ಅವನು ಕೂಡ ಒಂದು ಹೆಸರನ್ನ ಹೇಳ್ತಾನೆ, ಸೈಂಟ್ ಆಗಸ್ಟಿನ್ ಚರ್ಚ್ಗೆ ಅವಳನ್ನ ಕಳಿಸ್ಬಿಟ್ಟಿದೀವಿ ಅಂತ. ಇದನ್ನ ಕೇಳಿದೆ ಇವನು ಕೂಡ ಅದೇ ಒಂದು ಚರ್ಚ್ ಹತ್ರ ಹೋಗಕ್ಕೆ ಶುರು ಮಾಡ್ತಾನೆ. ಈ ಸೈಂಟ್ ಆಗಸ್ಟಿನ್ ಚರ್ಚ್ಗೆ ಬಂದ್ಬಿಟ್ಟು ಅಲ್ಲಿರೋ ಒಂದು ನನ್ನ ಹತ್ರ ಈ ರೀತಿ ಆನಾ ಆಸ್ಕರ್ ಅನ್ನೋರ್ನ ನೋಡ್ಬೇಕು ಅಂತ ಹೇಳ್ತಾರೆ. ಅವರು ಕೂಡ ಮೀಟ್ ಮಾಡಿಸ್ತಾರೆ. ಆನಾ ಆಸಕರ್ ಹತ್ರ ಹೋಗ್ಬಿಟ್ಟು ನಮ್ ಬೆನ್ನು ನಡೆದಿರೋದನ್ನೆಲ್ಲಾನು ಕೂಡ ಹೇಳ್ತಾನೆ. ಈ ರೀತಿ ಮೇ ಫ್ಲವರ್ ಒಳಗಡೆ ಇರುವಂತ ಕೆಲವು ಮಿರರ್ಸ್ ಗಳು ನಿಮ್ಮ ಹೆಸರನ್ನ ತಗೊಂಡು ನಿಮ್ಮನ್ನ ಹುಡುಕ್ತಾ ಇದೆಯಲ್ಲ, ಯಾಕದು ದಯವಿಟ್ಟು ಹೇಳಿ ನನ್ಗೆ ಅಂತ ಕೇಳ್ತಾನೆ. ಆಗ ಆನಾ ಆಸಕರ್ ಹೇಳ್ತಾ ಹೋಗ್ತಾಳೆ, ಅಲ್ಲಿರೋ ಕನ್ನಡಿಗಳು ನನ್ನ ಹುಡುಕ್ತಾ ಇಲ್ಲ, ಆ ಕನ್ನಡಿ ಒಳಗಡೆ ಇರೋ ಒಂದು ಸ್ಪಿರಿಟ್ ನನ್ನ ಹುಡುಕ್ತಾ ಇದೆ ಅಂತ. ಈಗ ಏನ್ ಡಾಕ್ಟರ್ ನನ್ನ ಒಳಗಡೆ ಫ್ಲಿಪ್ಡ್ ಪರ್ಸನಾಲಿಟಿ ಡಿಸಾರ್ಡರ್ ಇದೆ ಅನ್ಬಿಟ್ಟು ನನ್ನನ್ನ ಈ ಸೆಂಟ್ ಮ್ಯಾಥ್ಯೂಸ್ ಹಾಸ್ಪಿಟಲ್ ಒಳಗಡೆ ಕರ್ಕೊಂಡು ಹೋಗಿ ಅದ್ರ ಒಳಗಡೆ ಇರೋ ಒಂದು ರೂಮ್ ಒಳಗಡೆ ನನ್ನ ಕೂಡಾಕ್ತಾರೆ. ಅಲ್ಲಿ ಸುತ್ತಮುತ್ತ ಎಲ್ಲ ಬರೀ ಕನ್ನಡಿಗಳೇ ಇರುತ್ತೆ. ಈ ಡಾಕ್ಟರ್ಸ್ ಗಳೆಲ್ಲರೂ ಕೂಡ ನನ್ನ ಒಳಗಡೆ ಫ್ಲಿಪ್ಡ್ ಪರ್ಸನಾಲಿಟಿ ಇದೆ, ಒಂದು ಡಿಸಾರ್ಡರ್ ಇದೆ ಅಂತ ಇವ್ರು ಅನ್ಕೊಂಡಿದ್ದಾರೆ. ಆದ್ರೆ ನನಗೆ ಗೊತ್ತಿತ್ತು ನನ್ನ ಒಳಗಡೆ ಯಾವ್ದೋ ಒಂದು ಸ್ಪಿರಿಟ್ ಇದೆ, ಒಂದು ಆತ್ಮ ಇದೆ ಅಂತ. ಇದರಿಂದ ಈ ಸ್ಲಿಪ್ಡ್ ಪರ್ಸನಾಲಿಟಿಯಿಂದ ಆಚೆ ಬರ್ಬೇಕು ಅಂತ ಆ ಕನ್ನಡಿ ಒಳಗಡೆ ನನ್ನ ಯಾವಾಗ್ಲೂ ಕೂಡ ಕೂಡಾಕಿದ್ರು. ಇದರಿಂದ ನನ್ನನ್ನು ನಾನು ನೋಡ್ತಾ ನನ್ನ ಒಳಗಡೆ ಇರುವಂತ ಒಂದು ಆತ್ಮ ಅಂದ್ರೆ ಆ ಸ್ಪಿರಿಟ್ ಆ ಕನ್ನಡಿ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತು. ಇದರಿಂದ ನಾನ್ ಫ್ರೀ ಆಗೋದೆ. ಅವಾಗ್ಲೇ ನನ್ನನ್ನ ಆ ಒಂದು ಹಾಸ್ಪಿಟಲ್ ಇಂದ ಆಚೆ ಕಳ್ಸಿದ್ದು. ನಾನು ಅಲ್ಲಿಂದ ಹೋಗಾದ್ಮೇಲೆ ಅಲ್ಲಿರೋಂತ ಕನ್ನಡಿಗಳು ನನ್ನನ್ನ ಹುಡುಗ ಅಲ್ಲಿರೋ ಎಲ್ಲಾ ಜನರನ್ನು ಕೂಡ ಸಾಯಿಸ್ಕೊಳ್ತಾ ಆ ಒಂದು ಸೋಲ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಳ್ತೈತೆ ಅಂತ. ಈಗ ನಾನೇನಾದ್ರು ನಿನ್ ಮಾತನ್ನ ಕೇಳಿ ಮತ್ತೆ ಅದೇ ಹಾಸ್ಪಿಟಲ್ ಒಳಗಡೆ ಬಂದ್ರೆ ನನ್ನನ್ನು ಮತ್ತೆ ಪೊಸೆಸ್ ಮಾಡ್ಕೊಂಡು ನನ್ನ ಮೂಲಕ ಈ ಜಗತ್ಗೆ ಬರೋಕೆ ಟ್ರೈ ಮಾಡುತ್ತೆ ಅಂತ. ದಯವಿಟ್ಟು ಇದನ್ನ ಮಾತ್ರ ಕೇಳ್ಬಿಡಿ, ನನ್ ಕೈಲಿ ನಿಂಗೆ ಸಹಾಯ ಮಾಡೋದಕ್ಕಾಗಲ್ಲ ಅಂತ ಆನಾ ಆಸ್ಕರ್ ಹೇಳ್ತಾರೆ. ಇದರಿಂದ ನಮ್ಮ ಹೀರೋ ಕೂಡ ಬೇಡ್ಕೋತೇನೆ, ನೋಡಿ ದಯವಿಟ್ಟು ನಂಗೆ ಸಹಾಯ ಮಾಡಿ, ನನ್ನ ಫ್ಯಾಮಿಲಿ ತುಂಬಾ ತೊಂದರೆಲಿದೆ. ಈಗ ಆಲ್ರೆಡಿ ನನ್ನ ಸಿಸ್ಟರ್ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ, ಈಗ ನನ್ನ ಫ್ಯಾಮಿಲಿನ ಕಳ್ಕೊಳ್ಳೋಕೆ ನನ್ಗೆ ಇಷ್ಟ ಇಲ್ಲ, ದಯವಿಟ್ಟು ನನ್ಗೆ ಸಹಾಯ ಮಾಡಿ ಅಂತ ಬೇಡ್ಕೋತಾ ಇರ್ತಾನೆ. ಆದ್ರೆ ಆನಾ ಆಸ್ಕರ್ ಮಾತ್ರ ಇದಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಇದರಿಂದ ಅವ್ನಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡುತ್ತೆ. ಇಲ್ಲಿ ನಮ್ಗೆ ಆಮಿನ ತೋರಿಸ್ತಾರೆ. ಆಮಿ ಹೀಗೆ ಮನ್ಗಿರ್ಬೇಕಾದ್ರೆ ಬೆನ್ನ ಕಾಲ್ ಬರುತ್ತೆ. ಇದರಿಂದ ಫೋನ್ ಎತ್ಬಿಟ್ಟು ಮಾತಾಡ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ನೋಡ್ತಾಳೆ, ಮೈಕಲ್ಲೂ ಕಾಣಿಸ್ತಾ ಇರೋದಿಲ್ಲ. ಇದರಿಂದ ಬೆನ್ಗೂ ಕೂಡ ಹೇಳ್ತಾಳೆ, ಮೈಕಲ್ಲೂ ಕಾಣಿಸ್ತಾ ಇಲ್ಲ, ನನ್ನ ಪಕ್ಕನೆ ಮನ್ಗಿದ್ದ ಅಂತ. ಮತ್ತೆ ಹಾಗೆ ಮನೆ ಆಚೆ ಬಂದು ನೋಡ್ತಾಳೆ, ಆ ಮನೆ ತುಂಬಾ ನೀರು ತುಂಬ್ಕೊಂಡ್ಬಿಟ್ಟಿರುತ್ತೆ. ಈ ವಿಷಯ ಬೆನ್ಗೂ ಕೂಡ ಗೊತ್ತಾಗುತ್ತೆ. ಇದರಿಂದ ಬೆನ್ನು ನೋಡು ಆ ನೀರಿಂದ ತುಂಬಾ ದೂರ ಇರು, ಆ ನೀರೊಳಗಡೆ ರಿಫ್ಲೆಕ್ಟ್ ಕಾಣುತ್ತೆ, ಇದರಿಂದ ನೀನು ತುಂಬಾ ಹುಷಾರಾಗಿರು ಅಂತ ಹಾಗೆ ಹೇಳ್ತಾ ಇರ್ತಾನೆ. ಮತ್ತೆ ನಿನ್ ಕೈಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಮಕ್ಳನ್ನೆಲ್ಲ ಕರ್ಕೊಂಡು ಆ ಮನೆಯಿಂದ ಆಚೆ ಹೊಂಟೋಗ್ಬಿಡು ಅಂತ ಹೇಳ್ತಾನೆ. ಹೇಳ್ತಾ ಇರ್ಬೇಕಾದ್ರೆ ಆ ಮೊಬೈಲ್ ಕೂಡ ನೀರೊಳಗಡೆ ಬಿದ್ದೋಗ್ಬಿಟ್ಟು ಸಿಗ್ನಲ್ ಆ ಫೋನು ಕೆಟ್ಟೋಗ್ಬಿಡುತ್ತೆ.
ಇರುತ್ತೆ. ಇದರಿಂದ ಬೆನ್ ಏನ್ ಮಾಡ್ತಾನೆ ಅಂದ್ರೆ ನಮ್ ಫ್ಯಾಮಿಲಿನ ಕಾಪಾಡ್ಕೊಬೇಕು ಅಂದ್ಬಿಟ್ಟು ಒಂದು ಗನ್ನ ತಗೊಂಡೋಗ್ಬಿಟ್ಟು ಆನ್ ಆಸ್ಕರ್ ಹತ್ರ ಹೋಗ್ಬಿಟ್ಟು ನನ್ ಜೊತೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಅಂತ ಎದುರಿಸ್ಬಿಟ್ಟು ಇವನ್ ಜೊತೆ ಕರ್ಕೊಂಡ್ ಬರಕ್ಕೆ ರೆಡಿ ಆಗ್ತಾನೆ. ಈ ಕಡೆ ಆಮಿ ತನ್ನ ಮನೆಯಲ್ಲಿರೋ ಟ್ಯಾಪ್ ಗಳೆಲ್ಲ ನೀರ್ ಆನ್ ಆಗಿರುತ್ತಲ್ಲ ಅದನ್ನೆಲ್ಲ ಆಫ್ ಮಾಡ್ತಾ ಇರ್ತಾಳೆ. ಮತ್ತೆ ಒಂದು ಬಾಟು ಟ್ಯಾಬ್ ಅಲ್ಲಿ ಇವನ್ ಮಗನು ರಿಫ್ಲೆಕ್ಟ್ ಕಾಣುತ್ತೆ. ಆದ್ರೆ ಹಿಂದೆ ತಿರುಗಿ ನೋಡಿದ್ರೆ ಇವ್ರ ಮಗ ನಿಂತೇ ಇರೋದಿಲ್ಲ ಅಲ್ಲಿ. ಆಗ ಸಡನ್ ಆಗಿ ಇವಳು ಕತ್ನ ಆ ಬಾಟ್ ಟಬ್ ಒಳಗಡೆ ಹಾಕಿ ಇವಳನ್ನ ಮುಳುಗಿಸಿ ಸಾಯಿಸೋಕೆ ಟ್ರೈ ಮಾಡ್ತಾ ಇರುತ್ತೆ. ಈ ಕಡೆ ಇವಳ ಮಗಳು ಡೇಸಿ ಮನ್ಗಿರ್ಬೇಕಾದ್ರೆ ಇವಳ ತಾಯಿ ಇವಳನ್ನ ಕೂಗೋ ರೀತಿ ಕೇಳಿಸುತ್ತೆ. ಇದರಿಂದ ಇವಳು ಎದ್ಬಿಟ್ಟು ಮನೆ ಆಚೆಗಡೆ ಬರ್ತಾಳೆ. ಮನೆ ಆಚೆ ಬಂದು ಒಂದು ರೂಮ್ ಒಳಗಡೆ ಹೋದಾಗ ಒಂದು ಪೇಂಟ್ ನ ಬಳ್ದಿರ್ತಾರಲ್ಲ ಈ ಒಂದು ಕನ್ನಡಿಗಳಿಗೆಲ್ಲ ಅದೆಲ್ಲ ಅಳ್ಸೋಗ್ಬಿಟ್ಟಿರುತ್ತೆ. ಈಗ ಆ ಒಂದು ಜಾಗದಲ್ಲಿ ಇವ್ರ ತಾಯಿ ಕಾಣಿಸ್ತಾಳೆ. ಇದರಿಂದ ಅಲ್ಲೇನ್ ಮಾಡ್ತಾ ಇದ್ದೀರಾ ನೀವು ಅಂತ ಇವಳು ಕೇಳ್ತಿರ್ಬೇಕಾದ್ರೆ ಆ ಕನ್ನಡಿ ಒಳಗಡೆ ಇರುವಂತ ಒಂದು ಸ್ಪಿರಿಟ್ ಒಂದು ಚಾಕುನ ತಗೊಂಡು ಇವಳ ಮಗಳನ್ನ ಹಾಗೆ ಗಾಳಿಲಿ ತೇಲಿಸ್ತಾ ಇವಳು ಕತ್ನ ಕೊಯ್ಯೋಕೆ ಬರ್ತಾ ಇರುತ್ತೆ. ಈ ಕಡೆ ಬಾಟು ಡಬ್ಬಲ್ಲಿ ಇವಳು ಮುಳುಗಿಸ್ತಾ ಇರುತ್ತಲ್ಲ ಆ ಬಾಟು ಡಬ್ಬಲ್ಲಿ ಒಂದು ನೀರು ಹೋಗೋ ಜಾಗನ ಓಪನ್ ಮಾಡ್ಬಿಡ್ತಾಳೆ. ಓಪನ್ ಮಾಡಿದಾಗ ನೀರೆಲ್ಲ ಅದ್ರೊಳಗಡೆ ಹೋಗಿ ಇವಳು ಬಚಾವ್ ಆಗ್ಬಿಡ್ತಾಳೆ. ಬಚಾವ್ ಆಗ್ಬಿಟ್ಟು ತನ್ನ ಮಗಳ ಹತ್ರ ಬಂದು ನೋಡಿದಾಗ ಆ ಒಂದು ಸ್ಪಿರಿಟ್ ಅವಳ ಮಗಳನ್ನ ಎತ್ಕೊಂಡು ಕುಯ್ದು ಸಾಯಿಸಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಇದರಿಂದ ತನ್ನ ಮಗಳನ್ನ ಕಾಪಾಡ್ಕೊಂಡ್ಬಿಡ್ತಾಳೆ. ಅವ್ರ ಮಗಳು ಕೂಡ ಈ ರೀತಿ ಎಂತಕ್ ಮಾಡಿದ್ರಿ ಮಮ್ಮಿ ಅಂತ ಕೇಳಿದಾಗ ನಾನು ನಿನಗೆ ಯಾವತ್ತೂ ಕೂಡ ಈ ರೀತಿ ಮಾಡೋದಿಲ್ಲ, ಸರಿ ಆಯ್ತು ಬಾ ನಿನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅನ್ಬಿಟ್ಟು ಒಂದು ಕಬಾರ್ಡ್ ಒಳಗಡೆ ಹಿಕ್ಬಿಟ್ಟು ಅವಳನ್ನ ನಾನು ಎಷ್ಟೇ ಕಿರ್ಚಾಡಿದ್ರು ಕೂಡ ಈ ಕಬಾರ್ಡ್ ಇಂದ ಆಚೆ ಬರಬಾರ್ದು ಅನ್ಬಿಟ್ಟು ಒಂದು ಕಬಾರ್ಡ್ ಒಳಗಡೆ ತನ್ನ ಮಗಳನ್ನ ಕೂಡ ಹಾಕ್ಬಿಟ್ಟು ಅವಳು ಕೂಡ ಈ ಒಂದು ಮೈಕಲ್ ನ ಹುಡುಕೊಂಡು ಬರ್ತಾಳೆ. ಮೈಕಲ್ ನ ಹುಡುಕ್ತಾ ಇರ್ತಾಳೆ, ಎಲ್ಲಿದ್ಯಾ ನೀನು ಅನ್ಬಿಟ್ಟು. ಎಲ್ಲೂ ಕೂಡ ಇವನ್ಗೆ ಮೈಕಲ್ ಕಾಣಿಸ್ತಾ ಇರೋದಿಲ್ಲ. ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಮೈಕಲ್ ಒಂದು ಚಾಕುನ ತಗೊಂಡು ಕನ್ನಡಿಗೆ ಹಾಕಿರೋ ಪೇಂಟ್ ನೆಲ್ಲ ಕೆರಿತಾ ಇರ್ತಾನೆ. ಆಗ ಆಮೇಲೆ ನಿಧಾನಕ್ಕೆ ಅವನ ಹತ್ರ ಹೋಗ್ತಾ ನಿನ್ನ ರೀತಿ ಎಲ್ಲ ಮಾಡಬಾರ್ದು ನನ್ನ ಹತ್ರ ಬಾಯಿಲಿ ಅಂತ ಹಾಗೆ ಅವನ ಹತ್ರ ಹೋಗ್ತಾ ಇರ್ತಾಳೆ. ಆದ್ರೆ ಅವನು ಇದ್ದಕ್ಕಿದ್ದಂಗೆ ಅಲ್ಲಿಂದ ಓಡೋಗ್ಬಿಡ್ತಾನೆ. ಇವಳು ಕೂಡ ಅವನ್ನ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಆದ್ರೆ ಅವ್ನು ಸಿಗೋದೇ ಇಲ್ಲ. ಮತ್ತೆ ಈ ಕಡೆ ನೋಡ್ತೀವಿ ಮೇ ಫ್ಲವರ್ ಒಂದು ಬಿಲ್ಡಿಂಗ್ ಒಳಗಡೆ ನೋಡಿದ್ರೆ ಆನ್ ಆಸ್ಕರ್ ನ ಇದೇ ಜಾಗಕ್ಕೆ ಕರ್ಕೊಂಡ್ ಬಂದಿರ್ತಾನೆ. ಆನ್ ಆಸ್ಕರ್ ಇವ್ನ ಎದುರಿಸಿರೋದಕ್ಕೋಸ್ಕರ ಇಲ್ಲಿಗೆ ಬಂದಿರೋದಿಲ್ಲ, ಇವನ್ ಫ್ಯಾಮಿಲಿನ ಹೇಗಾದ್ರೂ ಮಾಡಿ ಕಾಪಾಡ್ಬೇಕು ಅಂತ ಬಂದಿರ್ತಾನೆ. ನನ್ ಜೀವನ ಅಂತೂ ಹಿಂಗ ಹಾಳಾಗೋಯ್ತು, ಅಟ್ಲೀಸ್ಟ್ ಇವನ್ ಜೀವನ ಏನಾದ್ರು ಚೆನ್ನಾಗಿರ್ಲಿ, ಇವನ್ ಫ್ಯಾಮಿಲಿ ಜೊತೆ ಖುಷಿಯಾಗಿರ್ಲಿ ಅಂತ ಇವನ್ಗೆ ಸಹಾಯ ಮಾಡಕ್ಕೆ ಒಪ್ಕೊಂಡ್ ಬಂದಿರ್ತಾಳೆ. ಇವ್ರೆ ಇವಳು ಕಣ್ಣು ಮುಚ್ಕೊಂಡ್ ಬಂದಿರ್ತಾಳೆ, ಇನ್ನು ಕಣ್ಣು ಓಪನ್ ಮಾಡಿರೋದಿಲ್ಲ. ಅಕಸ್ಮಾತ್ ತನ್ನ ಕಣ್ಣು ಓಪನ್ ಮಾಡಿದ್ರೆ ಅಲ್ಲಿರೋ ಎಲ್ಲಾ ಸ್ಪಿರಿಟ್ಸ್ ಗಳು ಇವಳ ಮೇಲೆ ಸೇರ್ಕೊಂಡ್ಬಿಡ್ತವೆ ಅನ್ಬಿಟ್ಟು ಆ ಕನ್ನಡಿ ಒಳಗಡೆ ಇರೋ ಸ್ಪಿರಿಟ್ ಗಳು ಕೂಡ ಇವಳನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತವೆ. ಆನ್ ಆಸ್ಕರ್ನ ಅದೇ ಒಂದು ರೂಮ್ ಒಳಗಡೆ ಕರ್ಕೊಂಡ್ ಬರ್ತಾನೆ. ಈ ಮಿರರ್ಸ್ ಗಳಿದೆಯಲ್ಲ ಅದೇ ಒಂದು ರೂಮ್ ಒಳಗಡೆ ಕರ್ಕೊಂಡ್ ಬಂದ್ಬಿಟ್ಟು ಆ ಒಂದು ಚೇರ್ ಒಳಗಡೆ ಕುಣಿಸ್ಬಿಟ್ಟು ಅವಳನ್ನ ಕಟ್ಟಾತಾನೆ. ಆನ್ ಆಸ್ಕರ್ ಕೂಡ ಹೇಳ್ತಾಳೆ ಇದು ನಾನು ನಿನ್ ಫ್ಯಾಮಿಲಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಂತ. ಈ ಕಡೆ ಆಮಿ ಮೈಕಲ್ ನ ಹುಡುಕೊಂಡು ಬರ್ತಾ ಇರ್ತಾಳೆ. ಅವಾಗ ಮೈಕಲ್ ಒಂದು ಜಾಗದಲ್ಲಿ ಕೂತ್ಕೊಂಡಿರ್ತಾನೆ. ಇದೇ ಸರಿ ಟೈಮ್ ಹೇಗಾರು ಮಾಡಿ ಅವ್ನ ಎತ್ಕೊಂಡ್ಬಿಡೋಣ ಅನ್ಬಿಟ್ಟು ಹಾಗೆ ಮೈಕಲ್ ಹತ್ರ ಹೋಗ್ಬಿಟ್ಟು ಇನ್ನೇನು ನಾ ಎತ್ಕೊಬೇಕು ಅನ್ನೋ ಅಷ್ಟಲ್ಲಿ ನೋಡ್ತಿದ್ದಂಗೆ ಮೈಕಲ್ ನ ಅದೇ ಒಂದು ನೀರೊಳಗಡೆಗೆ ಹೇಳ್ಕೊಂಡ್ಬಿಡುತ್ತೆ. ಇವಳು ಸಿಕ್ಕಾಪಟ್ಟೆ ಬಡ್ಕೋತಾ ಇರ್ತಾಳೆ ಮೈಕಲ್ ಅಂತ. ಆದ್ರೆ ಅವನ್ನ ಕಾಪಾಡಕ್ ಆಗ್ತಾ ಇರೋದಿಲ್ಲ, ಅವ್ನ್ ಮುಳುಗ್ತಾ ಇರ್ತಾನೆ. ಆದ್ರೆ ಇವಳು ಅವನ್ನ ಕಾಪಾಡಕ್ ಆಗ್ತಾ ಇರೋದಿಲ್ಲ. ಈ ಕಡೆ ಆನ್ ಆಸ್ಕರ್ ಕ್ಲೀನ್ ಅವಳನ್ನೆಲ್ಲ ಕಟ್ಟಾಕ್ಬಿಟ್ಟು ನೀನ್ ಇಲ್ಲಿ ಇರ್ಬೇಡ ಅನ್ಬಿಟ್ಟು ಬೆನ್ನ ಆಚೆಗಡೆ ಕಳಿಸ್ಬಿಡ್ತಾಳೆ. ಅವನು ಕೂಡ ಬೆನ್ನ ಆಚೆಗಡೆ ಬರ್ತಾನೆ. ಆ ಸ್ಪಿರಿಟ್ಸ್ ಗಳಂತೂ ಕಾಯ್ತಾ ಇರುತ್ತೆ ಇವಳು ಕಣ್ಣು ಓಪನ್ ಮಾಡ್ಲಿ ಅನ್ಬಿಟ್ಟು. ಆಗ ನೋಡ್ತಿದ್ದಂಗೆನೆ ಆನ್ ಆಸ್ಕರ್ ತನ್ನ ಕಣ್ಣ ಓಪನ್ ಮಾಡ್ಬಿಡ್ತಾಳೆ. ಇದರಿಂದ ಆ ಎಲ್ಲಾ ಸ್ಪಿರಿಟ್ಸ್ ಗಳು ಇವಳ ಒಂದು ಬಾಡಿ ಒಳಗಡೆ ಹೊರಟೋಗ್ಬಿಡುತ್ತೆ. ಇದರಿಂದ ಆ ಜಾಗದಲ್ಲಿ ಯಾವ ಕನ್ನಡಿಗಳಿತ್ತು ಎಲ್ಲಾ ಕನ್ನಡಿ ಕೂಡ ಬ್ಲಾಸ್ಟ್ ಆಗೋಕ್ ಶುರು ಆಗುತ್ತೆ. ಆಗ ಸಡನ್ ಆಗಿ ಇವ್ರ ಮಗ ಮೈಕಲ್ ಕೂಡ ಮೇಲ್ಗಡೆಗೆ ಬಂದ್ಬಿಡ್ತಾನೆ. ಅವಾಗ ಅವಳು ಕಾಪಾಡ್ಕೊಂಡ್ಬಿಡ್ತಾಳೆ. ನೋಡಿದ್ರೆ ತನ್ನ ಮಗುಂಗೆ ಹಾರ್ಟ್ ಬಿಟ್ಟು ನಿಂತೋಗ್ಬಿಟ್ಟಿರುತ್ತೆ. ಇವಳು ಡಾಕ್ಟರ್ ಅಲ್ವಾ, CPR ಮಾಡ್ಬಿಟ್ಟು ಹಾಗೋ ಈಗ ಮಾಡಿ ತನ್ನ ಮಗುಂಗೆ ಜೀವ ಬರ್ಸ್ಕೊಂಡ್ಬಿಡ್ತಾಳೆ. ಇದನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗೋಗ್ಬಿಡುತ್ತೆ, ತನ್ನ ಮಗ ಬದುಕ್ಬಿಟ್ಟ ಅನ್ಬಿಟ್ಟು. ಅಲ್ಲಿರೋ ಕನ್ನಡಿ ಎಲ್ಲ ಪೂರ್ತಿ ಎಲ್ಲ ಹೊಡೆದೋಗ್ಬಿಟ್ಟು ಆನ್ ಆಸ್ಕರ್ ಎಲ್ಲೂ ಕೂಡ ಕಾಣ್ತಾ ಇರೋದಿಲ್ಲ. ನಮ್ ಬೆನ್ ಕೂಡ ಒಂದು ಗನ್ನ ತಗೊಂಡ್ ಬಂದಿರ್ತಾನೆ. ಅವಳು ಹೇಳಿರ್ತಾಳೆ ಮುಂಚೆನೆ ಈ ರೀತಿ ನಾನು ಪೊಸೆಸ್ ಆದ್ಮೇಲೆ ನನ್ನನ್ನ ಶೂಟ್ ಮಾಡಿ ಸಾಯಿಸಾಕ್ಬಿಡು, ಇಲ್ಲಾಂದ್ರೆ ಈ ಡಿಮನ್ಸ್ ಗಳೆಲ್ಲ ಈ ಒಂದು ಪ್ರಪಂಚದ ಮೇಲೆ ಬಂದ್ಬಿಡ್ತೇವೆ ಅಂತ. ಇದರಿಂದ ಒಂದು ಗನ್ನ ತಗೊಂಡ್ ಬಂದ್ಬಿಟ್ಟು ಹುಡುಕ್ತಾ ಇರ್ತಾನೆ ಈ ಆನ್ ಆಸ್ಕರ್ ನ. ಆಗ ನೋಡ್ತಿದ್ದಂಗೆನೆ ಆನ್ ಆಸ್ಕರ್ ಪೂರ್ತಿ ಪೊಸೆಸ್ ಆಗ್ಬಿಟ್ಟು ಇನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾಳೆ. ಇವನು ಕೂಡ ಆ ಒಂದು ಸ್ಪಿರಿಟ್ ಗೆ ಶೂಟ್ ಮಾಡ್ತಾನೆ. ಬಟ್ ಆದ್ರೆ ಏನು ಕೂಡ ಯೂಸ್ ಆಗ್ತಾ ಇರೋದಿಲ್ಲ. ಅದಂತೂ ಇವನ್ಗೆ ಹಾಕೊಂಡು ಸರ್ಸರಿಯಾಗೆ ತುಳಿತಾ ಇರುತ್ತೆ. ಇವನು ಕೂಡ ಅದ್ರ ಜೊತೆ ಫೈಟ್ ಮಾಡ್ತಾ ಹಾಗೆ ಹಿಂದೆ ಬರ್ತಾನೆ ಇರ್ತಾನೆ. ಆ ಸ್ಪಿರಿಟ್ ಕೂಡ ನಮ್ಮ ಹೀರೋನ ಮುಗಿಸೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇರುತ್ತೆ. ಆದ್ರೂ ಕೂಡ ನಮ್ಮ ಹೀರೋ ಬಿಡ್ತಾನೆ ಇರೋದಿಲ್ಲ. ಈಗ ಇವರಿಬ್ರು ಮಧ್ಯೆ ಜಗಳ ಆಡ್ತಾ ಇರ್ಬೇಕಾದ್ರೆ ಅಲ್ಲಿರೋ ಒಂದು ಗ್ಯಾಸ್ ಪೈಪು ಕಟ್ಟಾಗಿ ಹೋಗ್ಬಿಡುತ್ತೆ. ಇದೇ ಸರಿಯಾದ ಚಾನ್ಸ್ ಅನ್ಬಿಟ್ಟು ನನ್ ಮಕ್ಳು ಬೇಕಾ ನಿನ್ಗೆ ಅನ್ಬಿಟ್ಟು ಆ ಒಂದು ಇವಿಲ್ ನ ತಗೊಂಡ್ ಹೋಗ್ಬಿಟ್ಟು ಅಂದ್ರೆ ಆನ್ ಆಸ್ಕರ್ ಬಾಡಿನ ತಗೊಂಡ್ ಹೋಗ್ಬಿಟ್ಟು ಆ ಒಂದು ಪೈಪ್ ಗೆ ಚುಚ್ಬಿಡ್ತಾನೆ. ಚುಚ್ಬಿದ ತಕ್ಷಣ ಅಲ್ಲಿ ಗ್ಯಾಸ್ ಲೀಕೇಜ್ ಆಗಿ ಹೋಗ್ಬಿಟ್ಟಿರುತ್ತಲ್ಲ, ಸರಿಯಾದ ಟೈಮ್ ಉಪಯೋಗಿಸ್ಕೊಂಡ್ಬಿಟ್ಟು ತನ್ನ ಗನ್ ಇಂದ ಶೂಟ್ ಮಾಡ್ಬಿಡ್ತಾನೆ ಆ ಗ್ಯಾಸ್ ಪೈಪ್ ಗೆ. ಇದರಿಂದ ಅಲ್ಲಿ ಬೆಂಕಿ ಹತ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಅಕ್ಕಪಕ್ಕ ಇದ್ದಂತಹ ಕೆಲವು ಗ್ಯಾಸ್ ಪೈಪ್ ಗಳೆಲ್ಲ ಹಾಗೆ ಬ್ಲಾಸ್ಟ್ ಆಗ್ತಾ ಆ ಒಂದು ಆನ್ ಆಸ್ಕರ್ ಬಾಡಿ ಡೆಡ್ ಬಾಡಿ ಅಲ್ಲೇ ಸುಟ್ಟು ಬೂದಿಯಾಗಿ ಹೋಗ್ಬಿಡುತ್ತೆ. ಈ ಒಂದು ಬ್ಲಾಸ್ಟ್ ಅಲ್ಲಿ ಆ ಬೇಸ್ಮೆಂಟ್ ಬಿಲ್ಡಿಂಗು ಫ್ಲೋರ್ ಗಳೆಲ್ಲ ತುಂಬಾ ವೀಕ್ ಆಗಿರುತ್ತಲ್ಲ, ಇದರಿಂದ ಎಲ್ಲ ಕೂಡ ಉಂಟೋಗಕ್ ಶುರುವಾಗುತ್ತೆ. ಇಲ್ಲಿಂದ ಎಸ್ಕೇಪ್ ಆಗೋಕೆ ನಮ್ಮ ಹೀರೋನು ಕೂಡ ತುಂಬಾ ಟ್ರೈ ಮಾಡ್ತಾನೆ. ಬಟ್ ಆಗೋದಿಲ್ಲ. ಇವನ್ ಮೇಲೂ ಕೆಲವು ಗೋಡೆಗಳು ಬಿದ್ದೋಗ್ಬಿಡುತ್ತೆ. ಆಗ ನೋಡ್ತಿದ್ದಂಗೆ ಬೆಳಗ್ಗೆ ಆಗೋಗ್ಬಿಡುತ್ತೆ. ಆಮೇಲೆ ತನ್ನ ಇಬ್ಬರು ಮಕ್ಕಳು ತುಂಬಾ ಸೇಫ್ ಆಗಿರೋದನ್ನ ನೋಡಿ ತುಂಬಾ ಖುಷಿ ಆಗುತ್ತೆ. ಮತ್ತೆ ನಮ್ಮ ಈ ಕಡೆ ನಮ್ಮ ಬೆನ್ನ ಕೂಡ ತೋರಿಸ್ತಾರೆ. ಬೆನ್ನು ಆಗ ಎಲ್ಲಾ ಕಲ್ಲುಗಳ ಮಧ್ಯೆ ಸಿಗಾಕೊಂಡ್ಬಿಟ್ಟಿರ್ತಾನಲ್ಲ, ಆ ಎಲ್ಲಾ ಕಲ್ಗಳಿಂದ ತೆಗೆದ್ಬಿಟ್ಟು ಆಚೆ ಬರ್ತಾನೆ. ಆಚೆ ಬಂದಾಗ ಅಲ್ಲಿ ಇಷ್ಟೊಂದು ಪೊಲೀಸ್ನವ್ರು ಬಂದ್ಬಿಟ್ಟಿರ್ತಾರೆ. ಈ ಒಂದು ಬಿಲ್ಡಿಂಗ್ ಒಳಗಡೆ ಈ ರೀತಿ ಒಂದು ಬ್ಲಾಸ್ಟ್ ಆಗಿದೆ ಅಂತ ಗೊತ್ತಾಗಿರುತ್ತೆ. ಇದ್ರ ಇನ್ವೆಸ್ಟಿಗೇಷನ್
ಇನ್ವೆಸ್ಟಿಗೇಷನ್ಗೋಸ್ಕರ ಬಂದಿರ್ತಾರೆ. ನಮ್ಮ ಹೀರೋನ್ ಕೂಡ ತುಂಬಾ ಸೇಫ್ ಆಗಿ ಆಚೆ ಬಂದು ಅಲ್ಲಿರೋ ಎಲ್ಲರನ್ನು ಕೂಡ ಮಾತಾಡ್ಸಕ್ಕೆ ಅಂತ ನೋಡ್ತಾನೆ. ಆದ್ರೆ ನೋಡಿದ್ರೆ ಯಾರು ಕೂಡ ಇವನು ಗುರ್ತು ಹಿಡಿತಾನೆ ಇರೋದಿಲ್ಲ. ಇದೇನಿದು ಯಾರು ನನ್ನ ಗುರ್ತು ಹಿಡಿತಾ ಇಲ್ವಲ್ಲ ಅನ್ಬಿಟ್ಟು ಲೋರೆನ್ಜಾನ ಒಂದು ಟ್ಯಾಗ್ ನ ನೋಡ್ತಾನೆ. ಆ ಹೆಸರೆಲ್ಲ ಉಲ್ಟಾ ಕಾಣಿಸ್ತಾ ಇರುತ್ತೆ. ಆ ಪೊಲೀಸ್ ಕಾರ್ ಮೇಲೆ ಇರೋ ಹೆಸರು ಕೂಡ ನೋಡ್ತಾನೆ, ಎಲ್ಲ ಕೂಡ ಉಲ್ಟಾ ಕಾಣಿಸ್ತಾ ಇರುತ್ತೆ. ಇದರಿಂದ ಫುಲ್ ಭಯ ಹತ್ಕೊಂಡ್ಬಿಟ್ಟು ಅಲ್ಲಿಂದ ಒಂದೇ ಸಮನೆ ಓಡಕ್ ಶುರು ಮಾಡ್ತಾನೆ. ಓಡೋಗ್ಬಿಟ್ಟು ಒಂದು ಸಿಟಿ ಹತ್ರ ಬರ್ತಾನೆ. ಬಂದ್ ನೋಡಿದಾಗ ಅಲ್ಲೊಂದು ದೊಡ್ಡ ಕನ್ನಡಿ ಇರುತ್ತೆ. ಆ ಕನ್ನಡಿ ಮುಂದೆ ಬಂದ್ ನಿನ್ಕೋತಾನೆ. ಅಷ್ಟೇ ತಗೋ, ಇವನ ಒಂದು ರಿಫ್ಲೆಕ್ಷನ್, ಇವನ ಒಂದು ಬಿಂಬಾನೇ ಕಾಣಿಸ್ತಾ ಇರೋದಿಲ್ಲ. ಹಾಗೆ ಒಂದು ಕನ್ನಡಿ ಮೇಲೆ ಕೈ ಇಡ್ತಾನೆ. ಈ ಕಡೆ ರಿಯಲ್ ವರ್ಲ್ಡ್ ಅಲ್ಲಿ ಇವನ ಒಂದು ಕೈನ ಒಂದು ಪ್ರಿಂಟ್ಸ್ ಬೀಳುತ್ತೆ ಅಷ್ಟೇ. ಅಣ್ಣಂಗ್ ಗೊತ್ತಾಗೋಗ್ಬಿಡುತ್ತೆ ನಾನು ಈ ಮಿರರ್ ವರ್ಲ್ಡ್ ಒಳಗಡೆ ಸಿಗಾಕೊಂಡ್ಬಿಟ್ಟಿದೀನಿ ಅಂತ. ಅಂದ್ರೆ ಇಲ್ಲಿ ಎರಡು ವಿಷಯ ನಡೆದಿರ್ಬೋದು. ಇಲ್ಲ ನಮ್ ಬೆನ್ನು ಸತ್ತೋಗ್ಬಿಟ್ಟಿರ್ತಾನೆ. ಸತ್ತೋಗ್ಬಿಟ್ಟು ಅವನ ಒಂದು ಸ್ಪಿರಿಟ್ ಅಂದ್ರೆ ಅವನ ಒಂದು ಆತ್ಮ ಈ ಒಂದು ಮಿರರ್ ಒಳಗಡೆ ಸಿಗಾಕೊಂಡ್ಬಿಟ್ಟಿರುತ್ತೆ. ಇಲ್ಲ ಅಂದ್ರೆ ಆ ಸ್ಪಿರಿಟ್ ಇನ್ನು ಹೋಗ್ದಲೆ ನಮ್ ಹೀರೋನ ಪೊಸೆಸ್ ಮಾಡ್ಕೊಂಡು ಈ ಒಂದು ಮಿರರ್ ವರ್ಲ್ಡ್ ಒಳಗಡೆ ಹೇಳ್ಕೊಂಡ್ ಬಂದ್ಬಿಟ್ಟಿರುತ್ತೆ. ಏನಾರ ಆಗಿರ್ಬೋದು. ಒಟ್ನಲ್ಲಿ ಈ ಮೂವಿ ನಮ್ಗೆ ತೋರಿಸಿಲ್ಲ. ಒಟ್ನಲ್ಲಿ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಇದ್ರದ್ದು ಎರಡನೇ ಪಾರ್ಟ್ ಯಾವ್ದೇ ರೀತಿ ಕನ್ಫರ್ಮೇಶನ್ ಇಲ್ಲ, ಬರ್ತದೋ ಇಲ್ವೋ ಅಂತಾನು ಗೊತ್ತಿಲ್ಲ. ಬಂದ್ರೆ ಮುಂದಕ್ಕೆ ನೋಡ್ಬೋದು ಏನೇನೆಲ್ಲ ಆಗುತ್ತೆ ಅಂತ. ನಮ್ ಬೆನ್ನು ಮತ್ತೆ ವಾಪಸ್ ಹೋಗ್ಬಿಟ್ಟು ತನ್ನ ಫ್ಯಾಮಿಲಿ ಜೊತೆ ಕೂಡ್ಕೊಂಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತಲ್ವಾ. ಒಂದು ಹ್ಯಾಪಿ ಎಂಡಿಂಗ್ ಆಗಿರೋದು. ಎನಿವೇಸ್ ಇರ್ಲಿ, ಡೈರೆಕ್ಟರ್ ಹೇಗ್ ಮಾಡಿರ್ತಾನೋ ಹಾಗೆ ಅಲ್ವಾ ನಾವು ನೋಡ್ಬೇಕು. ಸರಿ, ಇದ್ರ ನೆಕ್ಸ್ಟ್ ಪಾರ್ಟ್ ಏನಾರ ಬಂದ್ರೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಖಂಡಿತ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದೀನಿ. ಈ ಮೂವಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ, ಒಂದ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಅಂದ್ರೆ ಪರವಾಗಿಲ್ಲ, ಮುಂದಿನ ಸಲ ನಿಮ್ಗೆ ಇಷ್ಟ ಆಗುತ್ತಾರನೆ ಇನ್ನೊಂದು ಮೂವಿ ತಗೊಂಡ್ ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕು ಅನ್ಸಿದ್ರೆ ನಮ್ ಚಾನಲ್ ಒಂದ್ಸಲಿ ವಿಸಿಟ್ ಮಾಡಿ ನೋಡ್ರಪ್ಪ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.